Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರುತ್ವಾ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಪರಮಪೂಜ್ಯ ಸ್ವಾಮೀಜಿಯವರಿಗೆ ಶ್ರದ್ಧೆಯ ನಮನಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಬೆಳಗ್ಗೆ ಸ್ಟೇಜ್ ಮೇಲೆ ಕೂರದೆ ಹೋದರೆ ಚೆನ್ನಾಗಿರ್ತಿತ್ತು. ನಿಮ್ಮೆಲ್ಲರ ಮುಖಗಳನ್ನು ನೋಡಿಬಿಟ್ಟೆ, ಮಾತಾಡೋದು ಬೇಡ ಅನ್ನಿಸ್ಬಿಟ್ಟಿತ್ತು ನನಗೆ. ಯಾಕೆ ಹೇಳಿ? 50% ಹುಡುಗರು ನಿದ್ದೆ ಹೊಡಿತಿದ್ರಲ್ಲೋ. ಇಲ್ಲಿ ಕಂಫರ್ಟಬಲ್ ಸೀಟ್ಸ್ ಹಾಕಿರೋದು ಯಾಕೆ ಗೊತ್ತಾ? ಕಂಫರ್ಟಬಲ್ ಆಗಿದೆ ತಾನೆ ಸೀಟು. ಕಾಲೇಜ್ನಲ್ಲಿ ಹೀಗೆಲ್ಲ ಬೆಂಚ್ ಇಟ್ಟಿರ್ತಾರೆ. ಇದೆಲ್ಲ ಕಂಫರ್ಟಬಲ್ ಆಗಿ ಇಟ್ಟಿದ್ದಾರೆ. ಯಾಕೆ ಅಂತಂದರೆ ಸಂಜೆ ಉಪನ್ಯಾಸಕ್ಕೆ ಸ್ವಲ್ಪ ವಯಸ್ಸಾದವ್ರು ಬರ್ತಾರೆ. ಅವರಿಗೆ ಬೆನ್ನು ಮೂಳೆ ತೊಂದರೆ ಇರುತ್ತೆ, ಕೆಲವರಿಗೆ ಕೂತ್ಕೊಳ್ಳುವಾಗ ತೊಡೆ ಪ್ರಾಬ್ಲಮ್ ಇರುತ್ತೆ, ಸೊಂಟದ ಮೂಳೆಗಳು ಜರ್ಜರಿತವಾಗಿರುತ್ತೆ. ಅವ್ರಿಗೆ ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಅಂತ ಏನು ಬಂದವರು ಬೆನ್ನು ಹೊರಕೊಂಡು ತಲೆ ಹಾಕ್ಕೊಂಡು ಮಲ್ಕೊಂಡಿದ್ದು ನೋಡಿ. ಈಗಲೂ ಕೆಲವರು ನಾನು ನೋಡ್ತಾ ಇದ್ದೀನಿ, ಏನು ಆ ಸೀಟ್ ಮೇಲೆ ತಲೆ ವರ್ಗಿಸ್ಕೊಳ್ಳಿಕ್ಕಲ್ಲಮ್ಮ ಇಟ್ಟಿದ್ದದು. ಎತ್ತಿ ತಲೆ ಮೇಲೆ ಎತ್ತಿ ಅಲ್ಲಿಂದ ಸೀಟ್ ಮೇಲೆ ತಲೆ ವರ್ಗಿಸ್ಕೊಂಡಿರೋರೆಲ್ಲ ಮುಂದೆ ಕೂತ್ಕೊಳ್ಳಿ ಸರಿಯಾಗಿ. ಯೂತ್ಸ್ ಕಂಡ್ರು, ಯೂತ್ ಕಾರ್ಯಕ್ರಮ ಇದು. ಸತ್ತೋದವರಿಗೆ ಮಾತಾಡ್ಲಿಕ್ಕಲ್ಲ ಇರೋದು, ಯೂತ್ಸಿಗೆ ಮಾತನಾಡ್ಲಿಕ್ಕೆ ಅಂತಿರೋದು. ಎಂಥ ಯೌವನ ಇದು! ಇದನ್ನು ಯೌವನ ಅಂತ ಕರೀತಾರೇನು? ಸ್ವಾಮಿ ವಿವೇಕಾನಂದರು ಬೆಳಗ್ಗೆ ಕೆನರಾ ಬ್ಯಾಂಕಿನ ಅಧ್ಯಕ್ಷರು ಮಾತನಾಡ್ತಾ ಏನಂದ್ರು ಗೊತ್ತಾ? ಸ್ವಾಮಿ ವಿವೇಕಾನಂದರು ಕೇಳಿದ್ರು 100 ಜನ ಯುವಕರನ್ನ ಕೊಡಿ, ತರುಣರನ್ನ ಕೊಡಿ, ನಾನು ಭಾರತವನ್ನು ಬದಲಾಯಿಸ್ತೀನಿ ಅಂತ. ಅವರು ದೇವರಣೆಗೂ ನಿಮ್ಮನ್ನು ಕೇಳಿದಲ್ಲ. ಯಾಕೆ ಅಂತ ಗ್ಯಾರಂಟಿ ಹೇಳ್ತೀನಿ ಗೊತ್ತಾ ನಾನು? ಸ್ವಾಮೀಜಿಯ ಯೂತ್ ಡೆಫಿನೇಷನ್ ಇದೆಯಲ್ಲ, ಏನು ಕಠಿಣವಾದ ಡೆಫಿನೇಷನ್ ಗೊತ್ತಾ? ಸ್ವಾಮೀಜಿ ಹೇಳಿದ್ರು ಯೂತ್ ಅಂದ್ರೆ ಯಾರು? ಇವತ್ತು ಅದೇ ಪ್ರಶ್ನೆ ನನಗೆ. ಯುವ ಅಂತಂದ್ರೆ ಯಾರು, ಯುವಕ ಅಂತಂದ್ರೆ ಯಾರು ಅಂತಂದ್ರೆ, ಯುವಕ ಅಂದ್ರೆ ಯುವತಿ ಬಿಟ್ಟಲ್ಲ, ಇಬ್ರು ಸೇರಿದ್ರೆ ಯುವ ಅಂತಂದ್ರೆ ಯಾರು ಅಂದ್ರೆ ಸ್ವಾಮೀಜಿ ಹೇಳಿದ್ರು ಕಬ್ಬಿಣದ ಮಾಂಸಖಂಡ ಇರಬೇಕು. ಐ ಡೌಟ್ ಒಬ್ಬನಾದ್ರೂ ಇದ್ದೀರಾ ಇಲ್ಲಿ ಅಂತ. ನಾನು 50 ಡಿಪ್ಸ್ ಕಂಟಿನ್ಯೂಸ್ ನಾನ್ ಸ್ಟಾಪ್ ಹೊಡೆಯಬಲ್ಲೆ, ನನ್ನ ಜೊತೆ ಬರ್ತೀರಾ ಅಂತ ಕೇಳಿದ್ರೆ ಯಾರೋ ಒಂದಿಬ್ರು ಬಂದ್ರೆ ಹೆಚ್ಚು. ನಿಮಗೂ ನನಗೂ ಕನಿಷ್ಠ ಪಕ್ಷ 20-25 ವರ್ಷದ ಡಿಫರೆನ್ಸ್ ಇರ್ಬೋದು. ನಿಮ್ಮ ಜೊತೆ ನಾನು ಕಾಂಪೀಟ್ ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳಬಲ್ಲೆ ಈ ವೇದಿಕೆ ಮೇಲೆ ನಿಂತ್ಕೊಂಡು. ಯಾಕೆ ಅಂದರೆ ವಿವೇಕಾನಂದರನ್ನ ಹೊಕ್ಕಿಸ್ಕೊಂಡಿದ್ದೀನಿ ಅನ್ನೋ ಹುಚ್ಚಿನ ಆಧಾರದ ಮೇಲೆ ಹೇಳಬಲ್ಲೆ. ಕಬ್ಬಿಣದ ಮಾಂಸಖಂಡ ಇದೆಯಾ? ಇಲ್ಲ. ಆದರೆ ವಿವೇಕಾನಂದರು ಅಲ್ಲಿಗೆ ಮುಗಿಲಿಲ್ಲ. ಉಕ್ಕಿನ ನರಮಂಡಲ ಬೇಕು ಅಂದ್ರು. ಯಾರೋ ಇರಬಹುದಾಗಿರೋ ಒಂದಿಬ್ಬರಲ್ಲಿ ಇನ್ನೊಬ್ಬನಲ್ಲಿ ಅದೂ ಇಲ್ಲ. ಮೂರನೇದು ಹೇಳಿದ್ರು ಮಿಂಚಿನ ಬುದ್ಧಿಶಕ್ತಿ ಬೇಕು. ನಿಮ್ಮಲ್ಲಿ ಎಷ್ಟು ಜನ ಗ್ರೌಂಡಲ್ಲಿ ಮ್ಯಾಚ್ ನೋಡಿದ್ದೀರಾ ಅಂದ್ರೆ ಕೈಯೇ ಎತ್ತುವ. ಗ್ರೌಂಡಲ್ಲಿ ಮ್ಯಾಚ್ ನೋಡ್ಲಿಲ್ವೇನ್ರ? ಕಾಲೇಜ್ನಲ್ಲಿ ಮ್ಯಾಚ್ ಆಗೋದಿಲ್ವಾ? ಸ್ಕೂಲ್ನಲ್ಲಿ ಮ್ಯಾಚ್ ನೋಡ್ಲಿಲ್ವಾ? ವಾಲಿಬಾಲ್ ಮ್ಯಾಚ್ ನೋಡ್ಲಿಲ್ವಾ? ಫುಟ್ಬಾಲ್ ಮ್ಯಾಚ್ ನೋಡ್ಲಿಲ್ವಾ? ಕ್ರಿಕೆಟ್ ನೋಡ್ಲಿಲ್ವಾ? ಯಾರು ನೋಡಿದ್ದೀರಾ? ಒಂದಿಬ್ಬರು ಕೈ ಎತ್ತಿದ್ದು. ಏನ್ ನಾನ್ಸೆನ್ಸ್ ಅಪ್ಪ! ಅಂದ್ರೆ ಬುದ್ಧಿಶಕ್ತಿ ಅಡ ಇಟ್ಟಿದೀವಾ, ಅಥವಾ ಕೆಲ್ಸಕ್ಕೆ ಬರ್ತಿಲ್ವಾ, ಅಥವಾ ಅದನ್ನು ಉಪಯೋಗಿಸ್ಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ವಾ? ಸ್ವಾಮೀಜಿ ಕೇಳಿದ ಪ್ರಶ್ನೆ ನಾನಲ್ಲಪ್ಪ. ನಮ್ಗೇನ್ ಬೇಕು? ಕಬ್ಬಿಣದ ಮಾಂಸಖಂಡ, ಉಕ್ಕಿನ ನರಮಂಡಲ, ಮಿಂಚಿನ ಬುದ್ಧಿಶಕ್ತಿ, ವಿಲ್ ಪವರ್, ಮನಸ್ಸಿನ ಶಕ್ತಿ ಹೆಂಗಿರಬೇಕು? ಸ್ವಾಮೀಜಿ ಹೇಳಿದ್ರು ಅಗೋ ನೋಡು ಗುಡ್ಡ. ಅಂದ್ರೆ ಅವ್ನು ಗುಡ್ಡ ನೋಡಬಾರ್ದಂತೆ, ಪುಡಿ ಮಾಡ್ಬೇಕಾ ಸ್ವಾಮೀಜಿ ಅದನ್ನ ಅಂತ ಕೇಳಬೇಕಂತ. ಬಹಳ ಜನ ಸುಸ್ತಾದ್ರಿ. ಈಗ ನನಗಾಗೋದಿಲ್ಲ ಬಿಡಿ. ನಾನು ಹೇಳಿದ್ನಲ್ಲ, ನಿಮ್ಮಲ್ಲಿ ಯಾರೊಬ್ರು ಬರೋದಿಲ್ಲ ಅಂತ. ಯಾರಾದರೂ ಒಬ್ರು ಎದ್ದು ನಿಂತು ಎಸ್ ಐ ಕ್ಯಾನ್ ಡೂ ದಟ್ ಅಂತ ಹೇಳಿದ್ರೆ ಅವನನ್ನು ಸ್ವಾಮೀಜಿ ಬಹಳ ಪ್ರೀತಿಯಿಂದ ತಬ್ಬಿಕೊಳ್ಳೋರು. ಸ್ವಾಮೀಜಿ ಹೇಳಿದ್ರು ಐ ಹ್ಯಾವ್ ಫೇತ್ ಇನ್ ಯು ಮೈ ಗ್ರೇಟ್ ಯಂಗ್ ಫ್ರೆಂಡ್ಸ್ ಅಂತ ಹೇಳಿದ್ರು. ಯಾರು ಯಂಗ್ ಫ್ರೆಂಡ್ ಇದರಲ್ಲಿ? ನಂಗೆ ಎಷ್ಟು ಬೇಜಾರು ಅನ್ಸುತ್ತೆ ಅಂತಂದ್ರೆ, ನಂಗೆ ಬಹಳ ಆಶ್ಚರ್ಯ ಅನ್ಸುತ್ತೆ. ಸ್ವಲ್ಪ ಗಂಭೀರವಾದ ಚರ್ಚೆ ಮಾಡೋಣ. ನಾನು ನಿಮ್ಮನ್ನು ದಡ್ರು ಅಂತ ಭಾವಿಸೋದಿಲ್ಲ, ನಾನು ನಿಮ್ಮನ್ನು ಕೆಲಸಕ್ಕೆ ಬಾರದವರು ಅಂತ ಭಾವಿಸೋದಿಲ್ಲ. ಸ್ವಲ್ಪ ಆದ್ರೂ ಏನಾದ್ರೂ ಇದೆ ನಿಮ್ಮ ಒಳಗೆ ಅಂತ ಭಾವಿಸಿಕೊಂಡೇ ಮಾತನಾಡ್ತೀನಿ. ಅದಿಲ್ಲ ಅಂತಂದ್ರೂ ಪರವಾಗಿಲ್ಲ, ಇದೆ ಅಂತ ಭಾವಿಸ್ಕೊಳ್ಳಿ ನೀವು ಕೂಡ ಇನ್ನೊಂದು ಸ್ವಲ್ಪ ಹೊತ್ತಿಗೋಸ್ಕರ. ಇವತ್ತು ಮಾತನಾಡ್ತಾ ಅವ್ರು ಹೇಳಿದ್ರು, ಒಂದು ಪ್ರಶ್ನೆ ಕೇಳಿದ್ರು, ಲರ್ನಿಂಗ್ ಯಾವಾಗ ಸ್ಟಾಪ್ ಆಗುತ್ತೆ? ಏನು ಹುಡುಗರು ಬಹಳ ಚೆನ್ನಾಗಿ ಹೇಳ್ಬಿಟ್ರಪ್ಪ, ಯಾವತ್ತೂ ಸ್ಟಾಪ್ ಆಗೋದಿಲ್ಲ ಸರ್ ಅಂತ. ಸ್ಟಾಪ್ ಆಗುತ್ತ್ರಿ. ಯಾವಾಗ ಸ್ಟಾಪ್ ಆಗುತ್ತೆ ಗೊತ್ತಾ? ನಾನೇ ಸ್ಟಾಪ್ ಮಾಡಿದಾಗ ಆಗತ್ತೆ. ನಾನು 90% ಜನ ವೇದಿಕೆ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದೆ, ಲರ್ನಿಂಗ್ ಸ್ಟಾಪ್ ಆಗಿತ್ತು ಅವರದ್ದು. ಅವರೆಲ್ಲ ಆಫ್ ಮಾಡಿ ಕೂತಿದ್ದಾರೆ. ಕಿವಿ ಆಫ್ ಮಾಡಿದ್ದಾರೆ ಕೆಲವರು, ಪುಣ್ಯಾತ್ಮರು ಕೆಲವರು ಬೆಳಗಿನ ಮೊದಲನೇ ಸೆಷನ್ಗೆ ಕಣ್ಣು ಆಫ್ ಮಾಡಿದ್ದಾರೆ.
ಕಣ್ಣೇ ಓಪನ್ ಇಲ್ಲ ಅವರದ್ದು. ನಾನು ವೇದಿಕೆ ಮೇಲೆ ಕೂತು ಕೆಲವರು ರಂಗಣ್ಣಂಗೆ ತೋರಿಸ್ತಿದ್ರು, ನೋಡಿ ಆ ಹುಡುಗ ಚಂದ ಮಲಗಿದ್ದಾನೆ, ಅವನ ಪಕ್ಕದಲ್ಲಿ ಇನ್ನೊಬ್ಬ ಮಲಗಿದ್ದಾನೆ, ಅವರು ನಗ್ತಿದ್ರು. ಹುಡುಗರು ಹೆಂಗಾಗಿದ್ದಾರೆ, ಬೆಳಗಿನ ಮೊದಲನೇ ಸೆಷನ್ಗೆ ಬಂದು ಮಲಗುತ್ತಾರೆ ಅಂತಂದ್ರೆ ಇನ್ನು ಕೊನೆ ಸೆಷನ್ ಮಾತನಾಡೋನ ಕಥೆ ಏನು? ನೀವು ಕಣ್ಣು ಆಫ್ ಮಾಡಿದ್ದೀರಾ, ಕಿವಿ ಆಫ್ ಮಾಡಿದ್ದೀರಾ, ಎಲ್ಲಕ್ಕಿಂತ ಹೆಚ್ಚು ನಿಮ್ಮ ಮನಸ್ಸು ಆಫ್ ಮಾಡಿದ್ದೀರಾ ಅಂತಂದ್ರೆ ಲರ್ನಿಂಗ್ ಸ್ಟಾಪ್ಡ್. ಇನ್ನೇನು ಕಲಿತಿರೋ? ನಂಗೆ ನಾಚಿಕೆ ಅನ್ಸುತ್ತೆ ಹೇಳಬೇಕಾದ್ರೆ. ಯಾಕೆ ಬೇಜಾರು ಅನ್ಸುತ್ತೆ ಗೊತ್ತಾ? ನಾನು ಮಂಗಳೂರಿಗೆ ಬರಬೇಕಾದ್ರೆ ಬಹಳ ಹೆಮ್ಮೆಯಿಂದ ಪ್ರೀತಿಯಿಂದ ಬರ್ತೀನಿ. ಬ್ರೈಟ್ ಜನರ ನಾಡು. ಇಡೀ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಬ್ರೈಟ್ ಜನರು ಇರೋದು ಎಲ್ಲಿ ಅಂತಂದ್ರೆ ಮಂಗಳೂರು. ಬ್ರೈಟ್ ಅಂದ್ರೆ ಹೊಳೆಯೋದಲ್ಲ, ಚಪ್ಪಾಳೆ ಹೊಡೆದ್ರು ಮಾತ್ರ. ನನಗೆ ಈ ಚಪ್ಪಾಳೆ ಬಹಳ ಖುಷಿ ಕೊಡ್ತು. ಯಾಕೆ ಗೊತ್ತಾ? ನೀವು ನಿಮ್ಮ ನಿಯಮವನ್ನ ಮರೆತು ಇವತ್ತಿನ ದಿನದಲ್ಲಿ ಮೊದಲನೇ ಚಪ್ಪಾಳೆ ಹೊಡೆದಿದ್ದೀರಾ. ಇಲ್ಲದೆ ಹೋದ್ರೆ ಹೇಳಿಕೊಟ್ಟ ಕ್ಲಾಪ್ ಹೊಡಿತಿದ್ರು. ಹೆಂಗಿತ್ತು ಆ ಕ್ಲಾಪ್ ಅಂತಂದ್ರೆ ಯಾರೋ ಹೇಳ್ತಾರೆ, ಕೈ ತೋರಿಸ್ತಾರೆ, ಕ್ಲಾಪ್ ಹೊಡೀರಿ ಅಂತ. ಹಂಗಲ್ಲ. ನಿಮ್ಮ ಮನಸ್ಸು ಹೆಂಗಾಗಬೇಕು ಅಂತಂದ್ರೆ ಅದು ಪ್ರತಿಕ್ರಿಯಿಸ್ಬೇಕು. ಆ ಪ್ರತಿಕ್ರಿಯೆಯೇ ಇಲ್ವಲ್ಲ. ನಮ್ಮ ಒಳಗೆ 1 ಟ್ರಿಲಿಯನ್ ನ್ಯೂರಾನ್ಗಳಿವೆ, ಗೊತ್ತೇನು ದೇಹದೊಳಗೆ? ನ್ಯೂರಾನ್ ಅಂದ್ರೆ ಏನು? ಯಾವುದಾದ್ರೂ ಒಂದು ಸೆನ್ಸ್ ನನಗೆ ಬಂತು ಅಂತಂದ್ರೆ, ಸೆನ್ಸಿಟಿವಿಟಿ ಬಂತಂದ್ರೆ ಅದನ್ನು ತಕ್ಷಣ ಗುರುತಿಸಿ ಮೈಂಡ್ಗೆ ತಲುಪಿಸಿ ಮೈಂಡ್ನಿಂದ ಅದನ್ನು ಬೇರೆ ಎಲ್ಲಿಗೋ ಕಳಿಸುವಂತ ಸಾಮರ್ಥ್ಯ ಉಳ್ಳಂತ 1 ಟ್ರಿಲಿಯನ್ ನ್ಯೂರಾನ್ಸ್. 1 ಟ್ರಿಲಿಯನ್ ಅಂದ್ರೆ ಎಷ್ಟು ಗೊತ್ತಾ? 1 ಲಕ್ಷ ಕೋಟಿ ನ್ಯೂರಾನ್ಗಳು ದೇಹದಲ್ಲಿವೆ. ಅದು ಯಾವಾಗ್ಲೂ ಹೆಂಗ್ ಚುರುಕಾಗಿರ್ಬೇಕು ಅಂತಂದ್ರೆ ಎಲ್ಲ ಸೆನ್ಸ್ ಆರ್ಗನ್ಗಳನ್ನ ಸರಿಯಾದ ದಿಕ್ಕಿನ ಕಡೆ ತಗೊಂಡು ಹೋಗುವ ಕೆಪಾಸಿಟಿ ಇರಬೇಕು. ಸತ್ತೋಗಿರೋ ಜೀವ ತಗೊಂಡು ಈ ರಾಷ್ಟ್ರ ಕಟ್ಟಬೇಕು, ರಾಷ್ಟ್ರ ಕಟ್ಟಬೇಕು, ರಾಷ್ಟ್ರ ಕಟ್ಟಬೇಕು ಅಂತ 28 ಜನ ಮಾತಾಡಿದ್ರೆ ಕಟ್ಟೋದು ಯಾರು? ಲರ್ನಿಂಗ್ ಬಗ್ಗೆ ನಾವು ಮಾತನಾಡ್ತಿದ್ವಲ್ಲ, ಒಂದು ಗಂಭೀರವಾದ ಸಂಗತಿ ನಿಮ್ಗೆ ಹೇಳ್ತೀನಿ. ಲರ್ನಿಂಗ್ ಹೆಂಗ್ ಮಾಡ್ತೀವಿ? ಯೂಶುವಲ್ ಆಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಗೊತ್ತಿರೋರಿಂದ ಕಲಿತೀವಿ. ಇವತ್ತು ಸ್ವಾಮೀಜಿ ಒಂದು ಅದ್ಭುತವಾಗಿರುವಂಥ ಟಾಕ್ ಕೊಟ್ಟರು. ನಂಗೆ ಗೊತ್ತು 90% ಆಫ್ ನೀವು ಹೆಂಗೆ ಕೂತಿದ್ರಿ ಅಂತಂದ್ರೆ ಅವ್ರು ಹೇಳ್ತಾ ಹೋಗ್ತಿದ್ದಾರೆ, ನಾವು ಕೇಳ್ತಾ ಹೋಗ್ಬಿಡೋಣ ಅನ್ನೋ ಥರ ಕೂತಿದ್ರಿ. ನೀವೇನಾದರೂ ಸರಿಯಾಗಿ ಕೇಳಿದಿದ್ರೆ ಎನರ್ಜಿಯನ್ನು ನನ್ನ ಬದುಕಿಗೆ ಬಳಸ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಅದ್ಭುತವಾಗಿರುವಂಥ ಫಾರ್ಮುಲಾ ಕೊಟ್ಟರು. ಅವ್ರು ಕೊಟ್ಟಿರುವಂಥ ಫಾರ್ಮುಲಾ ನೀವು ಎಕ್ಸಾಮ್ನಲ್ಲಿ ಬಳಸ್ಕೊಳ್ತೀರಾ ಅಂತಾದರೆ, ನಿಮ್ಮ ಬದುಕಿನಲ್ಲಿ ಬಳಸ್ಕೊಳ್ತೀರಾ ಅಂತಾದರೆ ನಾನು ಚಾಲೆಂಜ್ ಮಾಡಬಲ್ಲೆ. ಇವತ್ತು ಆಶ್ರಮದಿಂದ ಆಚೆ ಹೋಗಬೇಕಾದ್ರೆ ನೀವಾಗಿರಲ್ಲ, ಹೊಸದೊಂದು ವ್ಯಕ್ತಿಯಾಗಿ ಹೊರಗೆ ಹೋಗ್ತೀರಾ ಅಂತ. ಬಟ್ ನಿಮ್ಗೆ ಆ ಮೂಡೇ ಇರಲಿಲ್ಲ. ಆದರೆ ಗೊತ್ತಿರೋರು ಹೇಳಿದ್ದಾರೆ, ಗೊತ್ತಿರೋರು ಬರೆದಿಟ್ಟಿರೋದನ್ನು ಓದ್ತೀವಿ. ಎರಡನೇದೊಂದಿದೆ, ನಾವು ಕೆಲವರು ನೋಡಿ ಕಲಿತೀವಿ. ಅನೇಕ ಬಾರಿ ಹಿಂಗೆ ಆಗತ್ತೆ. ನಾನು ರಾಮಕೃಷ್ಣಾಶ್ರಮದಲ್ಲಿ ಓದ್ತಿದ್ನಲ್ಲ, ಒಂದು ಹಾಸ್ಟೆಲಲ್ಲಿ ಓದ್ತಿದ್ದೆ ಅವರದ್ದು. ನಾನು ಓದು ಮುಗಿಸಿ ಬಂದು ಒಂದು 4-5 ವರ್ಷ ಆದ್ಮೇಲೆ ಒಂದು ರೇಡಿಯೋ ಚಾನೆಲ್ನಲ್ಲಿ ನನ್ನ ಜೊತೆ ಒಂದು ಇಂಟರ್ವ್ಯೂ ಇತ್ತು. ಆ ಇಂಟರ್ವ್ಯೂನಲ್ಲಿ ಫೋನೋ ಇಂಟರ್ವ್ಯೂ, ಅದು ಯಾರ್ಯಾರೋ ಕಾಲ್ ಮಾಡ್ತಾರೆ, ಪ್ರಶ್ನೆ ಕೇಳ್ತಾರೆ. ಉತ್ತರ ಕೊಡುವಾಗ ನನಗೆ ಆಶ್ರಮದ ಒಬ್ಬ ಹುಡುಗ ಆನಂತರ ಫೋನ್ ಮಾಡಿ ಹೇಳಿದ, ಒಂದು ಪ್ರಶ್ನೆ ನಾನೇ ಕೇಳಿದ್ ನಿನಗೆ ಅಂತ. ನಾನು ಹೇಳಿದೆ, ನೀನು ಯಾಕೆ ಕೇಳಿದೆ? ಸುಮ್ಮನೆ ಕೇಳಿದೆ, ಬಟ್ ನೀನು ಆನ್ಸರ್ ಮಾಡಿದ ಮಾತ್ರ ನೀನು ಮಾಡ್ದಂಗೆ ಅನ್ನಿಸ್ಲಿಲ್ಲ ನನಗೆ ಅಂತ. ನಾನಂದೆ, ಮತ್ಯಾರು? ನಮ್ಮ ಸ್ವಾಮೀಜಿ ಇದ್ರಲ್ಲ, ವಾರ್ಡನ್ ಸ್ವಾಮೀಜಿ, ಅವ್ರು ಹೆಂಗೆ ಮಾತಾಡ್ತಿದ್ರು ಹಂಗೇ ಮಾತಾಡ್ತಾ ಇದ್ದೆ ನೀನು ಅಂತ. ನನಗೆ ಆವಾಗ ಅನ್ನಿಸ್ತು, ಆ ಸ್ವಾಮೀಜಿ ಪ್ರಭಾವ ನನ್ನ ಮೇಲೆ ಹೆಂಗಾಗಿದೆ ಅಂತಂದ್ರೆ, ಇಫ್ ಸಮ್ವನ್ ರೈಸಸ್ ಕ್ವೆಶನ್, ಏನಾದರೂ ಪ್ರಶ್ನೆ ಕೇಳಿದ್ರೆ ಈ ಜಾಗದಲ್ಲಿ ನಮ್ಮ ಸ್ವಾಮೀಜಿ ಇದ್ದಿದ್ರೆ ಉತ್ತರ ಏನು ಕೊಡ್ತಿದ್ರು ಅಂತ ಮನಸ್ಸು ತಕ್ಷಣಕ್ಕೆ ಯೋಚನೆ ಮಾಡಿ ಹಂಗೆ ಕೊಡುತ್ತೆ. ನೋಡಿ ಕಲ್ತಿದ್ದೀನಿ. ಕೆಲವೊಂದ್ಸಲ ಕೇಳಿ ಕಲಿತೀವಿ, ಕೆಲವೊಂದ್ಸಲ ನೋಡಿ ಕಲಿತೀವಿ. ಇನ್ನೊಂದು ಮ್ಯಾಜಿಕ್ ಇದೆ, ನೀವು ಯಾರೂ ಗಮನಿಸಿರ್ಲಿಕ್ಕಿಲ್ಲ. ಅದನ್ನ ನೋಡದೆಯೂ ಕೇಳದೆಯೂ ನಮ್ಗೆ ಗೊತ್ತಿಲ್ಲದಂತೆ ಉತ್ತರ ಬರುತ್ತೆ ಕೆಲವೊಂದ್ಸಲ. ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ಡ್? ಎಕ್ಸಾಮಿನೇಷನ್ ಹಾಲಲ್ಲಿ ಕೂತಿದ್ದೀವಿ, ಒಂದು ಪ್ರಾಬ್ಲಮ್, ಮ್ಯಾಥಮೆಟಿಕಲ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಹೆಂಗಿರುತ್ತೆ ಅಂತಂದ್ರೆ, ನಾನು ಯಾವತ್ತೂ ಟ್ರೈಯೇ ಮಾಡಿಲ್ಲ ಅದನ್ನ. ಆ ಪ್ರಾಬ್ಲಮ್ಗೆ ಉತ್ತರ ಟ್ರೈ ಮಾಡ್ಲಿಕ್ಕೆ ಅಂತ ಬರಿತಾ ಇದ್ದೀನಿ, ಆನ್ಸರ್ ಬರ್ತಿಲ್ಲ ಅಂತ ತಲೆ ಕೆಡಿಸ್ಕೊಂಡು ಗೀಚಿ ಎಲ್ಲ ಬಿಸಾಕ್ ಹೋಗಿದ್ದೀನಿ. ಇನ್ನು ಯಾವುದ್ಯಾವುದೋ ಪ್ರಾಬ್ಲಮಿಗೆ ಆನ್ಸರ್ ಮಾಡ್ತಿದ್ದೀನಿ. ಸಡನ್ ಆಗಿ ಫ್ಲಾಶ್ ಆಗುತ್ತೆ, ಇದಕ್ಕೆ ಆನ್ಸರ್ ಇದು ಅಂತ ಗೊತ್ತಾಗುತ್ತೆ. ತಕ್ಷಣ ವಾಪಸ್ ಹೋಗಿ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ರಪ್ ಅಂತ ಆನ್ಸರ್ ಸಿಗುತ್ತೆ. ವಾ, ಏನ್ ಖುಷಿ! ಆರ್ಕಿಮಿಡಿಸ್ ಯುರೇಕಾ ಅನ್ನಲ್ಲ, ಹಂಗೆ ಯುರೇಕಾ ಅಂತ ಓಡ್ ಬರಬೇಕು ಅಂತ ಅನ್ಸುತ್ತೆ. ಬಟ್ ಆಗಲ್ಲ ಅಂತ. ನನಗೆ ನಿಮಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ದೇಶದಲ್ಲಿ ಒಬ್ಬ ಗ್ರೇಟ್ ಮ್ಯಾಥಮೆಟಿಷಿಯನ್ ಇದ್ದ, ಹೆಸರು ಹೇಳ್ತೀನಿ, ಗೊತ್ತೋ ಇಲ್ವೋ ಹೇಳಿ. ರಾಮಾನುಜನ್, ಕೇಳಿದಿರಿ? ಒಬ್ಬ ಅದ್ಭುತವಾದ ಮ್ಯಾಥಮೆಟಿಷಿಯನ್. ಆ ಮ್ಯಾಥಮೆಟಿಷಿಯನ್ ಹೆಂಗಿದ್ದ ಅಂತಂದ್ರೆ, ಅವನದೊಂದು ಸ್ಕ್ರಿಬಲ್ ಪ್ಯಾಡ್ ಇದೆ, ಒಂದು ನೋಟ್ ಬುಕ್ ಅಲ್ಲಿ ಒಂದಷ್ಟು ಪ್ರಾಬ್ಲಮ್ ಬರೆದಿಟ್ಟಿದ್ದಾನೆ. ಆ ಪ್ರಾಬ್ಲಮ್ ಹೆಂಗಿದೆ ಅಂತಂದ್ರೆ, ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಇವತ್ತಿನ ಗಣಿತಜ್ಞರು ಒದ್ದಾಡ್ತಿದ್ದಾರೆ. ಒಬ್ಬ ಶ್ರೇಷ್ಠ ಗಣಿತಜ್ಞ ನೋಟ್ಬುಕ್ ತೆಗೆದುಕೊಂಡು ಏನಂದ ಗೊತ್ತಾ?
ಇದು ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಕೆಲವರಿಗೆ 1 ವರ್ಷ, 4 ವರ್ಷ, 5 ವರ್ಷ ಬೇಕಾಗ್ಬೋದು. ನಾನು ಈ ಪುಸ್ತಕ ತಗೊಂಡ್ರೆ ನನ್ನ ಜೀವನದಲ್ಲಿ ಈ ಪುಸ್ತಕದಲ್ಲಿರೋ ಒಂದು 7-8 ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ನಾನು ನನ್ನ ಜೀವನವನ್ನ ಸ್ವಂತಕ್ಕೇನಾದರೂ ಮಾಡದೆ ಕಾಲ ಕಳೆಯಕ್ಕೆ ಇವನ್ ಪುಸ್ತಕದಲ್ಲಿರೋ ಪ್ರಾಬ್ಲಮ್ ಯಾಕಪ್ಪ ಸಾಲ್ವ್ ಮಾಡಲಿ ಅಂತ ರಾಮಾನುಜನ್ ಪುಸ್ತಕವನ್ನು ಮುಟ್ಲೇ ಇಲ್ಲ, ನಮಸ್ಕಾರ ಮಾಡಿ ದೂರ ಹೋಗ್ಬಿಟ್ಟ. ರಾಮಾನುಜನ್ ಮಾಡಿರೋ ಪ್ರಾಬ್ಲಮ್ಗಳು ಹಂಗಿವೆ. ಸಾವಿನ ಹೊಸ್ತಿಲಲ್ಲಿ ಹಾರಡಿ ಬಂದಾಗ ರಾಮಾನುಜನ್ ಹಾರಡಿ ಬಂದಿರುವಂತ ಕಾರಿನ ನಂಬರ್ ಪ್ಲೇಟ್ ನಲ್ಲಿ ಏನು ಅದ್ಭುತವನ್ನ ಕಂಡಿಡಿದ ಅನ್ನೋದೇ ಮ್ಯಾಥಮೆಟಿಕಲ್ ವರ್ಲ್ಡ್ನ ಒಂದು ಶ್ರೇಷ್ಠ ಚಿಂತನೆಗೆ ವಸ್ತು. ರಾಮಾನುಜನ್ಗೆ ಯಾರೋ ಕೇಳಿದ್ರು, ಎಲ್ಲಿಂದ ಬರುತ್ತೆ ನಿನಗೆ ಇವೆಲ್ಲ? ರಾಮಾನುಜನ್ ಏನು ಹೇಳಿದ್ರು ಗೊತ್ತಾ? ನನಗೂ ಗೊತ್ತಿಲ್ಲ, ನಮ್ಮ ನಾಮಕ್ಕಲ್ ದೇವಿ ಇದ್ದಾಳೆ, ನಾಮಗಿರಿ ದೇವಿ ಅಂತ ಕರೀತಾಳೆ ನಾಮಕ್ಕಲ್ ಊರಿನಲ್ಲಿ. ಆ ದೇವಿ ನನಗೆ ಸಡನ್ನಾಗಿ ಆನ್ಸರ್ ಕೊಡ್ತಾಳೆ ಅಂತ. ಆಶ್ಚರ್ಯ ಅನ್ಸುತ್ತೆ ನನಗೂ ಕೂಡ. ಆನ್ಸರ್ ದೇವಿ ಕೊಡ್ತಾಳೆ ಅಂದರೆ ನಂಬ್ತೀರಾ ನೀವು? ಮತ್ತೆ ಎಲ್ಲಿಂದ ಬರುತ್ತೆ ಆನ್ಸರು? ಯಾರು ಕೊಡ್ತಾರೆ ಒಳಗೆ? ಎಲ್ಲಿಂದ ಬರುತ್ತೆ? ಎಷ್ಟು ಯೋಚನೆ ಮಾಡ್ತಿದ್ವಿ ನೋಡಿ ನಾವು. ನಮ್ಮ ಮನಸ್ಸು ಮಾತಾಡತ್ತೆ ಕಣ್ರೋ, ಮನಸ್ಸು ಆನ್ಸರ್ ಮಾಡತ್ತೆ. ನಾವು ಕೇಳಿರುವ ಪ್ರಶ್ನೆಗೆ ಮನಸ್ಸು ಉತ್ತರ ಕೊಡುತ್ತೆ. ಹಂಗೆ ಕೇಳಿದಾಗ ನಿಮ್ಗೆಲ್ರಿಗೂ ಯಾಕೆ ಡೌಟ್ ಇದೆ ಗೊತ್ತಾ? ಮನಸ್ಸು ಉತ್ತರ ಕೊಡುತ್ತಾ ಅಂತ. ನಿಮ್ಮ ಮನಸ್ಸು ಯಾವತ್ತೂ ಉತ್ತರನೇ ಕೊಡಲಿಲ್ಲ. ಯಾಕೆ ಉತ್ತರ ಕೊಡಲಿಲ್ಲ ಅಂತಂದ್ರೆ ಪ್ರಶ್ನೆ ಕೇಳಲೇ ಇಲ್ವಲ್ಲ. ಅದಕ್ಕೆ ನೀವು ಒಂದ್ಸಲ ಪ್ರಶ್ನೆ ಕೇಳಿ ನೋಡಿ ಮನಸ್ಸಿಗೆ, ಇಂಥದ್ದೊಂದು ಪ್ರಶ್ನೆಗೆ ಉತ್ತರ ಬೇಕು ಅಂತ. ಅದರ ಪ್ರಾಬ್ಲಮ್ ಏನು ಗೊತ್ತಾ? ಪ್ರಶ್ನೆ ಕೇಳುವಾಗಲೇ ಮನಸ್ಸು 28 ಕಡೆ ಹೋಗಿರುತ್ತೆ. ಪ್ರಶ್ನೆ ಕೇಳುವಾಗ ಮನಸ್ಸಲ್ಲಿರಬೇಕು, ಉತ್ತರ ಹುಡುಕುವಾಗ ಮನಸ್ಸಲ್ಲಿರಬೇಕು. ಯಾಕೆ ಒಬ್ಬ ನರೇಂದ್ರ ವಿವೇಕಾನಂದನಾಗಿ ನಿರ್ಮಾಣನಾದ? ಕಾಲೇಜಿಗೆ ಹೋಗ್ತಿದ್ದ ನಿಮ್ಮ ವಯಸ್ಸಿನ ಹುಡುಗ, ಅವನಿಗೊಂದು ಪ್ರಶ್ನೆ ಇತ್ತು. ಸಾಮಾನ್ಯವಾದ ಪ್ರಶ್ನೆ ಅಲ್ಲ, ದೇವರಿದ್ದಾನ ಅನ್ನೋ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಹುಡುಕಬೇಕಾದಾಗ ನಮಗೂ ಪ್ರಶ್ನೆ ಬರುತ್ತೆ. ನಾವು ಎಕ್ಸಾಮಿಗಿಂತ ಮುಂಚೆ ದೇವರಿಗೆ ನಮಸ್ಕಾರ ಮಾಡುವಾಗ ಪ್ರಶ್ನೆ ಬರುತ್ತೆ, ದೇವ್ರು ಇದ್ದಾನ ಮಾರೆ, ಸುಮ್ಮನೆ ನಮಸ್ಕಾರ ಮಾಡೋದ? ಹಂಗೆ ನಮಸ್ಕಾರ ಮಾಡುವಾಗ ಹೆಂಗೆ ಕೇಳ್ತೀವಿ ಗೊತ್ತಾ? ಇಲ್ಲದೆ ಹೋದರೂ ಪರವಾಗಿಲ್ಲ, ನೀನು ಇದ್ದು ಬಿಟ್ರೆ ಪ್ರಾಬ್ಲಮ್ ಆಗಿಬಿಡತ್ತೆ, ಅದಕ್ಕೆ ಒಂದು ನಮಸ್ಕಾರ ಮಾಡಿದ್ದೀನಿ, ಎಕ್ಸಾಮ್ ಒಂದು ಚೆನ್ನಾಗಿ ಆಗೋಂಗೆ ಮಾಡು ಅಂತ ದೇವರಿಗೊಂದು ಅಪ್ಲಿಕೇಶನ್ ಹಾಕಿ ಬರೋದು. ಆದರೆ ನರೇಂದ್ರ ಹಂಗಲ್ಲ. ದೇವರಿದ್ದಾನ ಅಂತ ಹುಡುಕಾಟ ಮಾಡಿದ, ಎಲ್ಲರನ್ನೂ ಪ್ರಾಮಾಣಿಕವಾಗಿ ಪ್ರಶ್ನೆ ಮಾಡಿದ. ಯಾರಿಂದಲೂ ಉತ್ತರ ಬರದೆ ಹೋದಾಗ ದೇವರಿರೋದು ಸುಳ್ಳು ಅಂತ ತಾನು ತನ್ನ ಮನಸ್ಸಿಗೆ ಹೇಳಲಿಕ್ಕೆ ಶುರು ಮಾಡಿದ. ಮನಸ್ಸು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಿರುವಾಗ ಅಚಾನಕ್ಕಾಗಿ ರಾಮಕೃಷ್ಣ ಪರಮಹಂಸರ ಬಳಿಗೆ ಬಂದ. ರಾಮಕೃಷ್ಣ ಪರಮಹಂಸರನ್ನ ಕೇಳಿದ, ದೇವರಿದ್ದಾನ? ರಾಮಕೃಷ್ಣರು ಹೇಳಿದ್ರು, ಇದ್ದಾನೆ. ಬರೀ ಇದ್ದಾನೆ ಅಲ್ಲ, ನೀವು ನೋಡಿದ್ದೀರೋ? ನಿನ್ನನ್ನು ನೋಡೋಷ್ಟು ಚೆನ್ನಾಗಿ ನಾನು ನೋಡ್ತೀನಿ, ಹೋಗ. 3ನೇ ಪ್ರಶ್ನೆ ಕೇಳಿದ, ನೀವು ನೋಡೋ ದೇವರನ್ನ ನನಗೆ ತೋರಿಸ್ತೀರಾ? ನಿನಗಲ್ದೆ ಯಾರಿಗೋ ತೋರಿಸ್ಲಿ? ನೀನು ಬರೀ ಗರ್ಭಗುಡಿಯಲ್ಲಿರೋ ದೇವರನ್ನೆಲ್ಲ ನೋಡ್ಲಿಕ್ಕೆ ಬಂದಿರೋದು. ಪ್ರತಿಯೊಬ್ಬ ಮಾನವನ ಹೃದಯದಲ್ಲೂ ಅಡಗಿರೋ ಭಗವಂತನ ನೋಡ್ಲಿಕ್ಕೆ ನಿನ್ನ ಅವತಾರ ಆಗಿದೆ. ನಿನಗದನ್ನು ತೋರಿಸಿಯೇ ತೋರಿಸ್ತೀನಿ, ಬಾ ಇಲ್ಲಿ ಅಂತ ಸ್ಪರ್ಶ ಮಾತ್ರದಿಂದಲೇ ಅವನಿಗೊಂದು ಅದ್ಭುತವಾದ ಅನುಭವವನ್ನು ಕೊಟ್ಟರು. ಪ್ರಶ್ನೆ ಕೇಳುವವನ ತಾಕತ್ತಿನ ಮೇಲೆ ಉತ್ತರ ಹೊರಹೊಮ್ಮೋದು. ಯಾಕೆ ನಮ್ಮ ಮನಸ್ಸಿಗೆ ಈ ತಾಕತ್ತಿಲ್ಲ? ಯಾಕೆ ತಾಕತ್ತಿಲ್ಲ ಅಂದ್ರೆ ಮನಸ್ಸನ್ನು ಫೋಕಸ್ ಮಾಡಲೇ ಇಲ್ವಲ್ಲ. ಒಂದು 20 ನಿಮಿಷ ಒಂದ್ ಕಡೆ ಫೋಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ. ನಮ್ಮ ಫೋಕಸಿಂಗ್ ಕೆಪಾಸಿಟಿ ಎಷ್ಟಿದೆ ಗೊತ್ತಾ? 8 ಸೆಕೆಂಡ್. 8 ಸೆಕೆಂಡ್ಗಿಂತ ಜಾಸ್ತಿ ಒಂದ್ ಕಡೆ ಫೋಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ರೀಲ್ ನೋಡೋದು ಮತ್ತೆ ಓಡೋದು, ರೀಲ್ ನೋಡೋದು ಮುಂದಕ್ಕೆ ಹೋಗೋದು, ಹೀಗೆ ಮಾಡಿ 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 ಏನಾಗಿದೆ ಅಂದ್ರೆ ಈ ಬೆರಳು ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಬಿಟ್ರೆ ಇನ್ನೇನು ವರ್ತವೈಲಾಗಿಲ್ಲ ಜೀವಮಾನದಲ್ಲಿ ನಮಗೆ. ಇನ್ನೇನು ಗನಂದಾರಿ ಕಡದ ಕಟ್ಟಾಕಿದ್ದೀವಿ ಹೇಳಿ? ಸ್ವಾಮಿ ವಿವೇಕಾನಂದರು ನಮಗೆ ಹೇಳಿಕೊಟ್ಟಿದ್ದಿತ್ತಲ್ಲ, ನಿನ್ನನ್ನ ನೀನು ಗೆಲ್ಲು. ಸರಿಯಾಗಿ ಕೇಳಿಸ್ಕೊಳ್ಳಿ, ನಿನ್ನನ್ನ ನೀನು ಗೆಲ್ಲು, ಜಗತ್ತನ್ನ ಗೆಲ್ತೀಯ ಅಂತ. ಏನಂಗಂದ್ರೆ ನಾವು ಹೇಳಿದ್ವಲ್ಲ, ನನ್ನ ಮನಸ್ಸು ಇದು ಹೇಳ್ದಂಗೆ ಕೇಳಬೇಕು ಅಂತ. ನನ್ನ ಮನಸ್ಸು ಹೇಳ್ದಂಗೆ ಕೇಳಬೇಕು ಅಂತಂದ್ರೆ ಯಾರು ಹೇಳ್ದಂಗೆ ಕೇಳಬೇಕು? ಯೋಚನೆ ಮಾಡಿದ್ದೀರಾ ಯಾವತ್ತಾದ್ರೂ? ಯಾರು ಹೇಳ್ದಂಗೆ ಈ ಮನಸ್ಸು ಕೇಳಬೇಕು? ನಾವೆಲ್ಲರೂ ಮನಸ್ಸು ಕೇಳಬೇಕು ಅಂತ ಅನ್ಕೊಂಡಾಗ ಮನಸ್ಸೇ ನಮಗೆ ಪಾಠ ಮಾಡುತ್ತೆ ಅಂತ ಅನ್ಕೊಳ್ತೀವಿ. ಆದರೆ ನನ್ನ ಮನಸ್ಸು ಕೂಡ ಅದು ಇನ್ಯಾರೋ ಹೇಳ್ದಂತೆ ಕೇಳ್ತಾ ಇದೆ. ಆ ಇನ್ಯಾರೋ ಹೇಳ್ತಾನಲ್ಲ, ಅವನನ್ನ ಗುರುತಿಸಿಕೊಂಡು ಅವನನ್ನ ಟ್ರೈನ್ ಮಾಡಿ ಅವನ ಮೂಲಕ ಈ ಮನಸ್ಸನ್ನ ಟ್ರೈನ್ ಮಾಡುವ ಪ್ರಕ್ರಿಯೆ ಇದೆಯಲ್ಲ, ಅದು ಆಗಬೇಕಾಗಿರೋ ಕೆಲಸ. ಆದರೆ ಆಗ್ಲೇ ಇಲ್ಲ. ಸ್ವಾಮಿ ವಿವೇಕಾನಂದರ ರಾಜಯೋಗ ಅಂತ ಒಂದು ಭಾಷಣ ಇದೆ, ಉಪನ್ಯಾಸ, ಅದೊಂದು ಪುಸ್ತಕವಾಗಿ ಬಂತು. ರಾಜಯೋಗದಲ್ಲಿ ಸ್ವಾಮೀಜಿ ಏನು ಹೇಳ್ತಾರೆ ಗೊತ್ತಾ? ಉಸಿರಿನ ಮೇಲೆ ಗಮನ ಕೊಡಿ.
ನಾವು ಉಸಿರು ಹೆಂಗೆ ಆಡ್ತೀವಿ ಅಂತಂದರೆ, ಉಸಿರಿನ ಒಂದು ಮ್ಯಾಜಿಕ್ ಹೇಳ್ತೀನಿ ನಿಮಗೆ. ಇವತ್ತು ತುಂಬ ಸಿಂಪಲ್ ಆಗಿರೋ ಸಂಗತಿಗಳನ್ನು ಹಂಚ್ಕೊಳ್ತೀನಿ ನಾನು ನಿಮಗೆ. ಉಸಿರಿನ ಮ್ಯಾಜಿಕ್ ಏನು ಗೊತ್ತಾ? ನಾವು ಪ್ರಯತ್ನ ಪಡದೇನೂ ಇದು ಆಡ್ತಾ ಇರುತ್ತೆ. ಯಾರಾದರೂ ಟ್ರೈ ಮಾಡ್ತಿದ್ದೀರಾ ನಾನು ಉಸಿರಾಡಿದ್ರೆ ಮಾತ್ರ ಉಸಿರಾಡತ್ತೆ ಅಂತ? ಏನೂ ಇಲ್ಲ, ಅದ್ರ ಪಾಡಿಗೆ ಅದು ಆಡ್ತಿರುತ್ತೆ. ಯಾವಾಗ ಉಸಿರಿನ ಪ್ರಾಬ್ಲಮ್ ಗೊತ್ತಾಗತ್ತೆ ಗೊತ್ತಾ ನಮಗೆ? ಎರಡೂ ಮೂಗು ಥಂಡಿಯಿಂದ ಬ್ಲಾಕ್ ಆಗಿರ್ತದಲ್ಲ, ಆಗ ಒಂದೊಂದು ಉಸಿರು ತೆಗೆದುಕೊಳ್ಬೇಕಾದ್ರೂ ಸುರ್ರ್ ಅಂತ ಎಳ್ಕೊಳ್ತಿರ್ಬೇಕಾದ್ರೂ ಅಬ್ಬಾ ಎಷ್ಟು ಕಷ್ಟ ಅಪ್ಪ ಉಸಿರು ತಗೊಳ್ಳೋದು. ಇಷ್ಟು ಕಷ್ಟವಾಗಿರುವ ಕೆಲಸವನ್ನ ನನಗೆ ಗೊತ್ತಿಲ್ಲದಂತೆ ನಾನು ಹುಟ್ಟಿದಾಗಿನಿಂದ ಇವತ್ತಿನವರೆಗೂ ಮಾಡ್ಕೊಂಡು ಬಂದಿದ್ದೀವಲ್ಲ. ನನ್ನ ತಂದೆ ಇತ್ತೀಚೆಗೆ ದೇಹತ್ಯಾಗ ಮಾಡಿದ್ರು. ನನ್ನ ತಂದೆ ತೀರ್ಕೊಳ್ಬೇಕಾದ್ರೆ ಹಿ ಹ್ಯಾಡ್ ಪ್ರಾಬ್ಲಮ್ಸ್ ವಿತ್ ಲಂಗ್ಸ್. ಆ ಲಂಗ್ಸಿನ ಪ್ರಾಬ್ಲಮ್ ಇದ್ದಾಗ ಐ ಯೂಸ್ ಟು ಸೀ ಹಿಮ್. ಒಂದು ಉಸಿರು ಎಳ್ಕೊಳ್ಳಕ್ಕೆ ಎಷ್ಟು ಒದ್ದಾಡ್ತಿದ್ರು ಅಂತಂದ್ರೆ, ನಾವಿರೋ ಬರೋ ಎಲ್ಲ ಆಕ್ಸಿಜನ್ ಸಿಲಿಂಡರ್ನ ಅದರ ಮುಖಕ್ಕೆ ಅವ್ರಿಗೆ ಇದನ್ನು ಹಾಕಿ ಅದಕ್ಕೆ ಬೇಕಾಗಿರುವ ಆಕ್ಸಿಜನ್ ಕೊಟ್ಟು ಎಷ್ಟು ಪ್ರಯತ್ನ ಮಾಡ್ತಿದ್ವಿ ಅಂತಂದ್ರೆ, ಐ ವಾಸ್ ವಂಡರಿಂಗ್ ಉಸಿರು ಏನು ಮ್ಯಾಜಿಕ್ ಇದೆಯಪ್ಪ. ಬಟ್ ಯಾವತ್ತಾದ್ರೂ ಗಮನಿಸಿದ್ದೀವಾ? ಸ್ವಾಮೀಜಿ ಹೇಳಿದ್ರು ಉಸಿರನ್ನ ಗಮನಿಸು ಮೊದಲು. ಇವತ್ತು ಮನೆಗೆ ಹೋದ ನಂತರ ಒಂದು ಪ್ರಯತ್ನ ಮಾಡಿ ನೋಡಿ, ಒಂದು ಪುಟ್ಟ ಪ್ರಯತ್ನ ನಾನು ಹೇಳ್ತೀನಿ. ನೀವೆಲ್ಲ ತುಂಬಾ ದೊಡ್ಡದೇನೋ ಕೆಲಸ ಮಾಡಬೇಕು ಅಂತಿಲ್ಲ ಕಂಡ್ರ. ಮನೆಗೆ ಹೋಗಿ ನಿಮ್ಮ ಕೋಣೆಯ ಕಿಟಕಿ ಬಾಗಿಲೆಲ್ಲ ಮುಚ್ಚಿ, ಯಾರೂ ಇರೋದು ಬೇಡ ಕೋಣೆಯಲ್ಲಿ. ಸುಮ್ಮನೆ ಒಬ್ಬರೇ ಕೂತ್ಕೊಂಡು ನಿಮ್ಮ ಮನಸ್ಸನ್ನ ಗಮನಿಸ್ಲಿಕ್ಕೆ ಶುರು ಮಾಡಿ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ಎಲ್ಲೆಲ್ಲಿ ಹೋಗಬಾರದು ಅಂತ ನಮ್ಮ ಮೇಷ್ಟ್ರು ಹೇಳಿದಿರೋ ಅಲ್ಲಿಗೆ ಹೋಗುತ್ತೆ ಮನಸ್ಸು. ಏನೇನು ನೋಡಬಾರ್ದು ಅಂತ ಚಿಕ್ಕಂದಿನಿಂದ ನಮ್ಗೆ ಹೇಳ್ಕೊಟ್ಟಿದ್ರು ಅದನ್ನೇ ನೋಡ್ತಿರುತ್ತೆ ಮನಸ್ಸು. ಈ ಮನಸ್ಸು ಹೆಂಗಾಗಿದೆ ಅಂತಂದ್ರೆ ಕೆಟ್ಟ ಕೊಳೆತ ಚರಂಡಿ ಆಗೋಗಿದೆ ನಮ್ಮ ಮನಸ್ಸು. ಇದನ್ನು ಕ್ಲೀನ್ ಮಾಡೋದು ಬೇಡವೇನು? ಗಲೀಜು ಮನಸ್ಸಿಟ್ಕೊಂಡೇ ಬೆಳೆಯದ? ಏನ್ ಸ್ನಾನ ಮಾಡ್ಲಿಕ್ಕೆ ಹೋದ್ರೆ ಬಿಸಿ ನೀರು ತಗೊಂಡು 3/4 ಗಂಟೆ ಸ್ನಾನ ಮಾಡ್ತೀವಿ. ಏನ್ ಕ್ಲೀನ್ ಆಗಿದ್ದು? ಬಾಡಿ ಮಾತ್ರ. ಈ ಚರ್ಮ ಕ್ಲೀನ್ ಆಯ್ತು, ಹಾಳಾದ್ದು ಮನಸ್ಸು. ನಗ್ನಮುನಿ ತರುಣ್ ಸಾಗರ್ ಏನು ಹೇಳಿದ್ರು ಗೊತ್ತಾ? ಬಹಳ ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ರು. ಅವ್ರು ಹೇಳ್ತಾರೆ, ಮನೆಯಿಂದ ಆಚೆ ಹೋಗಿ ಒಂದು ಸಾಯಂಕಾಲದವರೆಗೂ ಸುತ್ತಾಡ್ಕೊಂಡು ಬಂದ ನೀನು ಮನೆಗೆ ಬಂದ ತಕ್ಷಣ ಮೊದಲು ಬಟ್ಟೆ ಕಿತ್ತು ಬಿಸಾಕ್ತೀಯ. ಮಾಡಲ್ವಾ ನೀವು? ಕಾಲೇಜಿಂದ ಹೋದ ತಕ್ಷಣ ಏನ್ ಮಾಡ್ತೀರಾ? ಮೊದಲು ಬಟ್ಟೆ ತೆಗೆದು ಬಿಸಾಡ್ತೀರಾ. ಇನ್ನೊಂದು ಜೊತೆ ಬಟ್ಟೆ ಇದ್ರೆ ಅದನ್ನ ಹಾಕೊಳ್ತೀರಾ, ಇಲ್ಲ ಅಂತಂದ್ರೆ ಇದೇ ಬಟ್ಟೆ ಮಾರನೇ ದಿನನೂ ಹಾಕೊಂಡು ಬರ್ತೀರಾ. ಮಾರನೇ ದಿನದವರೆಗೂ ಸ್ವಲ್ಪ ಕ್ಲೀನ್ ಆಗಿರುತ್ತೆ, ಒಣಗಿರುತ್ತೆ ಅನ್ನೋ ದೃಷ್ಟಿ ಅಷ್ಟೇ. ಮೊದಲು ಬಟ್ಟೆ ಬಿಸಾಕ್ತೀವಿ, ಯಾಕೆಂದ್ರೆ ಬಟ್ಟೆ ಕೊಳಕಾಗಿರುತ್ತೆ ಅಂತ. ಲೇ, ಮೈ ಮೇಲಿರೋ ಬಟ್ಟೆನೇ ಇಷ್ಟು ಕೊಳಕಾಗಿದೆ ಕಂಡ್ರೋ. ಇನ್ನು ನಾವು ಹೊರಗಡೆ ಹೋಗಿ ಕಂಡವ್ರ ಜೊತೆ ಮಾತಾಡ್ತೀವಿ, ಜಗಳ ಆಡ್ತೀವಿ, ಕೆಟ್ಟ ಜೋಕ್ ಮಾಡ್ತೀವಿ, ಕೆಟ್ಟ ಸಿನಿಮಾ ನೋಡ್ತೀವಿ, ಕೆಟ್ಟ ಪುಸ್ತಕ ಓದ್ತೀವಿ, ಕೆಟ್ಟ ವಿಚಾರಗಳನ್ನು ಕೇಳ್ತೀವಿ. ಕೆಟ್ಟದ್ದು 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 ಮಾಡಿ 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 ಈ ಮನಸ್ಸು ಎಷ್ಟು ಕೊಳಕಾಗಿದೆ. ಏನಾದರೂ ಮಾಡ್ತಿದ್ದೀರಾ? ಆರ್ ಯು ಡೂಯಿಂಗ್ ಸಮಥಿಂಗ್ ಫಾರ್ ದಿಸ್? ಈ ಬಟ್ಟೆ ಕ್ಲೀನ್ ಮಾಡಲಿಕ್ಕೆ ಬಗೆ ಬಗೆಯ ಸೋಪುಗಳಿವೆ. ಮನಸ್ಸನ್ನು ಕ್ಲೀನ್ ಮಾಡ್ಲಿಕ್ಕೆ ಏನಿಟ್ಟಿದ್ದೀರಾ? ಒಂದ್ಸಲ ಟ್ರೈ ಮಾಡ್ರಮ್ಮ ಇದನ್ನ. ನಾನು ಹೇಳಿದ್ದನ್ನ ಮನೆಗೆ ಹೋಗಿ ಇವತ್ತು ಕೂತ್ಕೊಂಡು ನೋಡಿ, ಎಲ್ಲ ಕಿಟಕಿ ಬಾಗಿಲುಗಳನ್ನು ಮುಚ್ಕೊಂಡು ಒಂದು ಕ್ಷಣ ನೋಡಿ ನಮ್ಮ ಮನಸ್ಸು ಎಂಥ ಚರಂಡಿ ಆಗೋಗಿದೆ ಅಂತ. ಹೆಂಗ್ ಕ್ಲೀನ್ ಮಾಡಬೇಕು? ವಿವೇಕಾನಂದ ರಾಜಯೋಗದಲ್ಲಿ ಹೇಳಿದ್ರು, ಒಂದ್ ಕಡೆ ಕೂತ್ಕೋ, ಕಣ್ಮುಚ್ಕೋ, ನಿನ್ನ ಉಸಿರಿನ ಮೇಲೆ ಗಮನ ಕೊಡು ಅಂತ. ಅಲ್ಲಿವರೆಗೂ ಉಸಿರಿನ ಗಮನ ಇಡ್ಲಿಲ್ಲ ನಾವು. ಉಸಿರಿನ ಮೇಲೆ ಗಮನ ಎಷ್ಟು ಅಗತ್ಯ ಅಂತಂದ್ರೆ, ಒಂದ್ಸಲ ಉಸಿರನ್ನ ದೀರ್ಘವಾಗಿ ಎಳ್ಕೊಳ್ಳಿ, ಅಷ್ಟೇ ದೀರ್ಘವಾಗಿ ಉಸಿರನ್ನ ಬಿಡಿ. ಸ್ವಲ್ಪ ಜಾಸ್ತಿ ಟೈಮ್ ಮಾಡಿ ಇದನ್ನ. ನಿಮ್ಗೆ ಆಶ್ಚರ್ಯ ಏನನ್ಸುತ್ತೆ ಗೊತ್ತಾ? ನೀವು ದೀರ್ಘವಾಗಿ ಎಳ್ಕೊಂಡು ದೀರ್ಘವಾಗಿ ಬಿಡ್ಲಿಕ್ಕೆ ಟ್ರೈ ಮಾಡಿದ ತಕ್ಷಣ ಸಾಕಪ್ಪ ಇದು ಬೇಗ ನಾರ್ಮಲ್ ಆಗ್ಬಿಡೋಣ ಅಂತ ಅನ್ನಿಸ್ತಿರುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಗೊತ್ತಾಗುತ್ತೆ ನಿಮಗೆ, ದೀರ್ಘವಾಗಿ ಎಳ್ಕೊಂಡು ವಾಪಸ್ ಬಿಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೊತ್ತು ನಿಮ್ಗೆ ಗೊತ್ತಿಲ್ಲದಂತೆ ಉಸಿರು ಸ್ಟಾಪ್ ಆಗತ್ತೆ. ಉಸಿರು ಇಲ್ಲದೆ ಹೋದ್ರೆ ಬದುಕದೇ ಇಲ್ಲ ಅಂತಿದ್ವಿ. ಉಸಿರು ಸ್ಟಾಪ್ ಆಗಿರುತ್ತಲ್ಲ ಅಲ್ಲಿ ನಾವು ಉಸಿರಾಟನೇ ಆಡ್ತಿರೋದಿಲ್ಲ. ಯಾರು ಅಭ್ಯಾಸ ಮಾಡ್ತಾರೋ ಅವ್ರಿಗೆ ಗೊತ್ತಾಗುತ್ತೆ. ಯಾವಾಗ ಉಸಿರು ಸ್ಟಾಪ್ ಆಗುತ್ತೋ ಮನಸ್ಸು ಏಕ್ದಮ್ ಕಾಮ್ ಆಗ್ಬಿಡತ್ತೆ. ಯಾವಾಗ ಮನಸ್ಸು ಹಿಂಗೆ ಕಾಮ್ ಆಗುತ್ತೋ, ಒಂದು ನಿಮಿಷ ಪ್ಲೀಸ್, ಯಾವಾಗ ಮನಸ್ಸು ಹೀಗೆ ಕಾಮ್ ಆಗುತ್ತಲ್ಲ, ಪ್ರಶಾಂತವಾಗುತ್ತಲ್ಲ, ಆಗ ಎಂಥ ಅದ್ಭುತವಾದ್ದು ಘಟಿಸುತ್ತೆ ಅಂತಂದ್ರೆ, ನಿಮಗೆ ಅರಿವಿಲ್ದಂತೆ ಅಬ್ಬಾ ನನ್ನ ಮನಸ್ಸು ಒಂದ್ಸಲ ಸೋಪ್ ವಾಟರಲ್ಲಿ ತೊಳೆದಂಗಾಯ್ತಲ್ಲಪ್ಪ ಅಂತ ಅನ್ಸುತ್ತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಉಸಿರಿನ ಮ್ಯಾಜಿಕ್ ಎಂತದ್ದು ಅಂತಂದ್ರೆ ಬಹಳ ಚಂದವಾಗಿರೋ ಒಂದು ಕಥೆ ಹೇಳ್ತಾರೆ. ಒಬ್ಬ ರಾಜ ತನ್ನ ಮಂತ್ರಿಯನ್ನ ಕರೆದಂತೆ, ನೀನೊಂದು ತಪ್ಪು ಮಾಡಿದ್ಯಾ, ಅದಕ್ಕೋಸ್ಕರ ನಿನ್ಗೊಂದು ಶಿಕ್ಷೆ. ಶಿಕ್ಷೆ ಏನು? ನಿನ್ನನ್ನು ಒಂದು ಹೈ ಟವರ್ ಮೇಲೆ ನಿಲ್ಲಿಸ್ಬಿಡ್ತೀನಿ. ಆ ಟವರ್ ಇಂದ ನಿನ್ನ ಕೆಳಗಿಳಿಸ್ಲಿಕ್ಕೆ ಏನೂ ವ್ಯವಸ್ಥೆ ಮಾಡ್ಕೊಡೋದಿಲ್ಲ. ನಿನ್ನ ಬುದ್ಧಿವಂತಿಕೆ ಉಪಯೋಗಿಸಿ ಇಳಿಬೇಕು, ಇಲ್ಲ ಅಂದ್ರೆ ಅಲ್ಲೇ ಸಾಯ್ಬೇಕು. ಮಂತ್ರಿ ಹೋದ, ಆಯ್ತು ಅಂತ ಎತ್ತರದ ಟವರ್ ಮೇಲೆ ನಿಲ್ಲಿಸ್ಲಾಯ್ತು. ಹೆಂಡತಿ ಕೇಳಿದ್ಲು, ರೀ ಇನ್ನೀವು ಜೀವಮಾನದಲ್ಲಿ ಬರಲ್ವಾ? ಅವನಂದ, ಬರ್ತೀನಿ ಕಣೆ, ತಲೆ ಕೆಡ್ಸ್ಕೊಬೇಡ. ಹೆಂಗೆ ಬರಬೇಕು? ಒಂದು ದುಂಬಿ
ದೊಡ್ಡದ್ದು. ಆ ದುಂಬಿಗೆ ಅದರ ತುದಿಗೆ ತುಪ್ಪವನ್ನು ಹಚ್ಚು, ತುಪ್ಪವನ್ನು ಹಚ್ಚು. ಅದರ ಕುತ್ತಿಗೆಗೆ ಸಣ್ಣದಾಗಿರುವಂಥ ರೇಷ್ಮೆ ದಾರವನ್ನು ಕಟ್ಟಿಬಿಟ್ಬಿಡೋದನ್ನ ಅಂತ. ಆಮೇಲೆ ಏನು ಮಾಡಬೇಕು, ನಾನು ಅಲ್ಲಿಂದ ಕೂಗಿ ಹೇಳ್ತೀನಿ, ಅದನ್ನು ಮಾಡು ಸಾಕು ಅಂತ. ಈ ದುಂಬಿ ಏನು ಮಾಡ್ತು, ತುಪ್ಪ ಹಾಕಿದ್ರಲ್ಲ, ಆ ತುಪ್ಪದ ಸ್ಮೆಲ್ಗೆ ಮೇಲೆ 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 ಹೋಗ್ತಾನೇ ಇತ್ತು ಅದು. ಈ ಟವರ್ನಲ್ಲಿ ಇವನು ಎಲ್ಲಿದ್ದಾನೋ ಅಲ್ಲಿವರೆಗೂ ದುಂಬಿ ಬಂತು. ದುಂಬಿಯೊಂದಿಗೆ ರೇಷ್ಮೆ ದಾರ ಬಂದಿತ್ತು. ಇವನೇನು ಮಾಡ್ದ, ದುಂಬಿಯಿಂದ ರೇಷ್ಮೆ ದಾರ ತೆಕ್ಕೊಂಡ. ಈ ದಾರದ ತುದಿಗೆ ಇದಕ್ಕಿಂತಲೂ ಸ್ವಲ್ಪ ದೊಡ್ಡ ದಾರ ಕಟ್ಟು ಅಂದ. ಸ್ವಲ್ಪ ದಪ್ಪ ದಾರ ಕಟ್ಟಲಾಯ್ತು. ಅದನ್ನ ನಿಧಾನಕ್ಕೆ ಮೇಲೆ ಎಳ್ಕೊಂಡ. ಇದಕ್ಕಿನ್ ಸ್ವಲ್ಪ ದೊಡ್ಡ ದಾರ ಕಟ್ಟು ಅಂದ. ಇವಳು ಟ್ವೈನ್ ದಾರ ಕಟ್ಟಿದ್ಲು, ಅದನ್ನ ಮೇಲೆ ಎಳ್ಕೊಂಡ. ಈಗ ಹೇಳಿದ ಇದಕ್ಕೆ ಹಗ್ಗ ಕಟ್ಟು ಅಂತ. ಹಗ್ಗ ಕಟ್ಟಿದ ನಂತರ ಆ ಹಗ್ಗವನ್ನು ಮೇಲೆ ಕಟ್ಟಿದ, ಹಗ್ಗದಿಂದ ಕೆಳಗೆ ಇಳ್ಕೊಂಡು ಬಂದ. ಮಾರನೇ ದಿನ ರಾಜನೆದುರಿಗೆ ಹಾಜರ್. ಏನೂ ಇಲ್ಲ, ಏನಿಲ್ಲ. ಹೆಂಗ್ ಬಂದೆ ನೀನು? ಬುದ್ಧಿಯಿಂದ. ಉಸಿರು ಹಂಗೆ ಕೆಲಸ ಮಾಡೋದು. ಕಣ್ಣಿಗೆ ಕಾಣುವ ಉಸಿರಿರುತ್ತಲ್ಲ, ಈ ಉಸಿರಿನ ಮೇಲೆ ನಿಯಂತ್ರಣ ಪಡ್ಕೋ. ಯಾವಾಗ ನೀನು ಉಸಿರಿನ ಮೇಲೆ ನಿಯಂತ್ರಣ ಪಡ್ಕೊಳ್ತೀಯೋ, ನಿನಗೆ ಗೊತ್ತಿಲ್ಲದಂತೆ ಉಸಿರು ಮನಸ್ಸಿನ ಮೇಲೆ ನಿಯಂತ್ರಣ ತಂದುಕೊಡುತ್ತೆ. ಯಾವಾಗ ಮನಸ್ಸಿನ ಮೇಲೆ ನಿಯಂತ್ರಣ ಬರಬೇಕು ಅಂತ ಗೊತ್ತಾಗುತ್ತೋ, ಆಗ ನಿನ್ನ ಪ್ರಜ್ಞೆ ಯಾವುದು ಮನಸ್ಸನ್ನು ಕಂಟ್ರೋಲ್ ಮಾಡಬಲ್ಲದೋ ಆ ಪ್ರಜ್ಞೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿಬಿಡುತ್ತೆ. ಒಮ್ಮೆ ಪ್ರಜ್ಞೆ ಕೆಲಸ ಮಾಡಲಿ, ನಾನು ಚಾಲೆಂಜ್ ಮಾಡ್ತೀನಿ. ನಿಮ್ಮ ಪ್ರಜ್ಞೆ ಕೆಲಸ ಮಾಡ್ಲಿಕ್ಕೆ ಆರಂಭ ಆಯಿತು ಅಂತಂದ್ರೆ, ಫೋಟೋದಲ್ಲಿರುವಂತ ವಿವೇಕಾನಂದರು ನಡ್ಕೊಂಡು ನಿಮ್ಮ ಹೃದಯಕ್ಕೆ ಬಂದು ಹೇಳ್ತಾರೆ, ನಿನ್ನ ಹೃದಯ ಇನ್ನು ಮುಂದೆ ನಾನಿರುವಂತ ಜಾಗ, ನಾನು ಇಲ್ಲೇ ಇರ್ತೀನಿ, ನಿನ್ನಿಂದ ಕೆಲಸ ಮಾಡಿಸ್ತೀನಿ ಅಂತ ವಿವೇಕಾನಂದರು ಮಾತನಾಡ್ತಾರೆ ಅಂತ. ಮಾತಾಡ್ಬೇಕಂಡ್ರು ಯಾವನೋ ಕೆಲಸಕ್ಕೆ ಬಾರದ ಫಿಲ್ಮ್ ಆಕ್ಟರ್ ಮಾತನಾಡೋಕ್ಕಿಂತ ಸ್ವಾಮಿ ವಿವೇಕಾನಂದರು ನನ್ನ ಹೃದಯದಲ್ಲಿ ಕುಳಿತು ಮಾತನಾಡೋದಿದೆಯಲ್ಲ, ಅದು ಇವತ್ತಾಗಬೇಕಾಗಿರೋ ಕೆಲಸ. ಏನ್ ಬೇಕಾಗಿದೆ ಇವತ್ತಿನ ಭಾರತಕ್ಕೆ? ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿರುವಂತ ಕೆಲಸಕ್ಕೆ ಬಾರದ ತರುಣರನ್ನ ಕಟ್ಟಿಕೊಂಡು ಹೊಸ ಭಾರತವನ್ನು ಕಟ್ಟದ. ಏನ್ ನೋಡಿದ್ದೀರಾ ರೀಲ್ಗಳಲ್ಲಿ? ಕೆಟ್ಟದಾಗಿ ಹಾಡೋರು ನೋಡಿದ್ದೀರಾ, ಕೆಟ್ಟದಾಗಿ ಡ್ಯಾನ್ಸ್ ಮಾಡೋರು ನೋಡಿದ್ದೀರಾ, ಕೆಟ್ಟ ತಮಾಷೆ ಮಾಡೋರು ನೋಡಿದ್ದೀರಾ. ಇದು ಬಿಟ್ಟು ಏನು ವರ್ತವ ಇಲ್ಲಿ ನೋಡಿದ್ದೀರಾ? ನಂಗೆ ನಾಚಿಕೆ ಅನ್ಸುತ್ತೆ. ಒಂದ್ಸಲ ಒಂದು ಕಾಲೇಜಿಗೆ ಹೋಗಿ ನಾನು ಪ್ರಶ್ನೆ ಮಾಡಿದೆ, ನೀನು ದೊಡ್ಡವನಾದ್ಮೇಲೆ ಅಥವಾ ನೀನು ಎಜುಕೇಶನ್ ಮುಗಿದ್ಮೇಲೆ ಏನಾಗಬೇಕು ಅಂತಿದೀಯಾ? ಬಿಲ್ ಗೇಟ್ಸ್ ಆಗಬೇಕು ಅಂತಿದ್ದೀನಿ ಎಂದ. ನಡೆದ ಶಭಾಷ್. ನಾನು ಆಮೇಲೆ ಹೇಳಿದೆ, ಫೇಸ್ಬುಕ್ನಲ್ಲಿ ನಿನ್ನ ಫ್ರೆಂಡ್ಸ್ ಯಾರು? ಇಲ್ಲಿದ್ದಾರಲ್ಲ ಸರ್ ಇವರೆಲ್ಲ. ನಡೆದ ಬಿಲ್ ಗೇಟ್ಸ್ ಆಗಲ್ಲ, ನೀನು ಹೋಗು ಮನೆಗೆ ಅಂತ. ಬಿಲ್ ಗೇಟ್ಸ್ ಆಗಬೇಕು ಅಂತಂದ್ರೆ ಕೊನೆ ಪಕ್ಷ ಬಿಲ್ ಗೇಟ್ಸ್ ತರ ಆಗಿರೋರು ಫ್ರೆಂಡ್ಶಿಪ್ ಆದ್ರೂ ಬೇಡವೇನ್ರೋ? ನಾನು ಎಲಾನ್ ಮಸ್ಕ್ ಆಗಬೇಕು ಅಂತಂದ್ರೆ ಎಲಾನ್ ಮಸ್ಕ್ ತರ ಅದ್ಭುತವಾಗಿರುವಂತದ್ದನ್ನ ಸಾಧಿಸಿರುವಂತ ವ್ಯಕ್ತಿಗಳ ಫ್ರೆಂಡ್ಶಿಪ್ ಆದ್ರೂ ಬೇಡವಾ? ಕೊನೆ ಪಕ್ಷ ಫೇಸ್ಬುಕ್ ಅಲ್ಲಿ, ಕೊನೆ ಪಕ್ಷ ಲಿಂಕ್ಡ್ಇನ್ ನಲ್ಲಿ, ಕೊನೆ ಪಕ್ಷ ಇನ್ಸ್ಟಾಗ್ರಾಮ್ ನಲ್ಲಿ ನನ್ನ ಕನಸುಗಳನ್ನ ಸಾಕಾರ ಮಾಡ್ಕೊಳ್ಳಿಕ್ಕೆ ಯಾರ್ಯಾರು ಜೊತೆಯಾಗಬಲ್ಲರೋ ಅವರನ್ನೆಲ್ಲ ಕೂಡ್ಕೊಂಡು ಬೆಳೆಯುವಂತ ಅದ್ಭುತ ಶಕ್ತಿಯಾಗಬೇಕೇ ಹೊರತು ಇಂಥದ್ದ ನಾಚಿಕೆ ಆಗ್ಬೇಕಲ್ವಾ? ಮಿತ್ರ, ಇವತ್ತಿನ ಭಾರತ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನು? ಕುಳಿತಲ್ಲೇ ಕುಳಿತುಕೊಂಡು ಕೆಲಸಕ್ಕೆ ಬಾರದ ತರುಣರನ್ನ ವಿವೇಕಾನಂದರು ಏನಂದ್ರೆ ಗೊತ್ತಾ? ನನಗೆ ಸುಳ್ಳು ಹೇಳುವ, ಮೋಸ ಮಾಡುವ ವ್ಯಕ್ತಿಯಾದ್ರೂ ನಾನು ಇಷ್ಟಪಡ್ತೀನಿ. ಏನೂ ಸುಳ್ಳು ಹೇಳದೆ ಒಂದ್ ಕಡೆ ಸುಮ್ಮನೆ ಕೂತಿರ್ತಾನಲ್ಲ ಅಂತವನ್ ಕಟ್ಕೊಂಡು ನಾನೇನ್ ಮಾಡ್ಲಿ? ಹಸು ಕೂಡ ಸುಳ್ಳು ಹೇಳೋದಿಲ್ಲ, ಅದು ಹಸುವಾಗೇ ಇರುತ್ತೆ, ಹಸುವಾಗೇ ಸಾಯುತ್ತೆ. ಕೊನೆ ಪಕ್ಷ ಸುಳ್ಳು ಹೇಳೋ ಹುಡುಗ ಸಿಕ್ಕಿದ್ರೆ ಏನಾದ್ರೂ ಮಾಡ್ತಿದ್ದಾನೆ ಅಂತಾದ್ರೂ ಖುಷಿ ಅಂತ ಸ್ವಾಮೀಜಿ ಹೇಳ್ತಾರೆ. ಇದು ನಂಗೆ ಜೀರ್ಣ ಆಗೋದು ಬಹಳ ಟೈಮ್ ಹಿಡಿತು. ಕರೋನಾ ಆದಮೇಲೆ ಇವತ್ತಿನ ಪೀಳಿಗೆ ನೋಡಿದ್ಮೇಲೆ ಕರೆಕ್ಟು ಅನ್ನಿಸ್ತು. ಕರೆಕ್ಟಾಗಿ ಹೇಳಿದ್ರಪ್ಪ ಸ್ವಾಮೀಜಿ. ಹೆಂಗಾಗ್ಬಿಟ್ಟಿದ್ದೀವ್ರೋ ಸಾರಿ ನಾನು ಹಿಂಗೆ ಮಾತಾಡ್ತಿದ್ದೀನಿ ಅಂತ ಬೇಜಾರಿಂದ. ನಾನು ನಿಮ್ಮ ಅಣ್ಣ ಅಂತ ತಿಳ್ಕೊಳ್ರಮ್ಮ. ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ಇದ್ರೆ ಹೆಂಗೆ ಬೈತಿದ್ರಲ್ಲ ಹಂಗೆ ಬೈತಾರೆ ಅಂತ ತಿಳ್ಕೊಳ್ಳಿ. ನಾನು ನಿಮ್ಮನ್ನು ಕೇಳ್ಕೊಳ್ಳೋದೇನು ಗೊತ್ತೇನು, ಪ್ರತಿಯೊಂದರಲ್ಲೂ ಒಂದು ಕ್ಯೂರಿಯಾಸಿಟಿ ಇಟ್ಕೊಳ್ಳಿ. ಯಾರು ಕ್ಯೂರಿಯಾಸಿಟಿ ಕಳ್ಕೊಳ್ತಾರೋ ಸತ್ತೇ ಹೋಗ್ಬಿಡ್ತಾನೆ. ನಮ್ಮ ಕ್ಯೂರಿಯಾಸಿಟಿ ಕಳೆದೋಗಿರೋದು ಯಾಕೆ ಗೊತ್ತಾ? ನಾವು ಮೊಬೈಲಲ್ಲಿ ಎಲ್ಲವನ್ನು ಚಿತ್ರದಲ್ಲಿ ನೋಡಿ 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 ಆ ಕ್ಯೂರಿಯಾಸಿಟಿ ಕಳ್ಕೊಂಡ್ಬಿಟ್ಟಿದ್ದೀವಿ. ನನಗೆ ವಿವೇಕಾನಂದರ ಕಥೆಯನ್ನು ನಾನು ಚಿಕ್ಕಂದಲ್ಲಿ ಕೇಳ್ತಿರುವಾಗ ವಿವೇಕಾನಂದರ ಕಲ್ಪನೆ ಕಣ್ಮುಂದೆ ಬರ್ತಿತ್ತು. ಸ್ವಾಮಿ ವಿವೇಕಾನಂದರು ಪುರುಷ ಸಿಂಹನಂತೆ ಇದ್ರು. ನಂಗೇನೋ ಒಂದು ಚಿತ್ರದ ಪರಿಕಲ್ಪನೆ. ಸ್ವಾಮಿ ವಿವೇಕಾನಂದರು ಕೈಯಲ್ಲಿ ದಂಡ ಹಿಡ್ಕೊಂಡು ಹೋಗ್ತಿದ್ರು. ಲೆಟ್ ಮಿ ಟೆಲ್ ಯು ಅ ಸ್ಟೋರಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾವ ಮೊಬೈಲು ಕೈಯಲ್ಲಿ ಬೇಡ, ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗಿ ಹೇಗಿರುತ್ತೆ. ಸ್ವಾಮಿ ವಿವೇಕಾನಂದರು ಕಾಶಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಡ್ಕೊಂಡು ಹೋಗಬೇಕಾದ್ರೆ ಕೈಯಲ್ಲಿ ದಂಡ, ಕೇಸರಿ ಪೇಟ ತಲೆ ಕಟ್ಕೊಂಡಿದ್ದಾರೆ, ಕೇಸರಿ ಪಂಚೆ ಉಟ್ಕೊಂಡಿದ್ದಾರೆ, ಕೇಸರಿ ಶಲ್ಯವನ್ನು ಹಾಕೊಂಡು ನಡ್ಕೊಂಡು ಹೋಗ್ತಿದ್ದಾರೆ ಒಬ್ರೆ. ಇದ್ದಕ್ಕಿದ್ದಂತೆ ಕಾಶಿಯ ಎತ್ತರೆತ್ತರದ ಕೋತಿಗಳು ವಿವೇಕಾನಂದರನ್ನ ಅಟ್ಟಿಸ್ಕೊಂಡು ಬಂದವು.
ಸ್ವಾಮಿ ವಿವೇಕಾನಂದರು ಓಡ್ತಿದ್ದಾರೆ, ಕಣ್ಮುಂದೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿರ್ಬೋದು ಸಿಚುಯೇಷನ್. ಸ್ವಾಮಿ ವಿವೇಕಾನಂದರು ಓಡ್ತಿದ್ದಾರೆ, ಆ ಕಡೆ ಕೋತಿಗಳು ಅಟ್ಟಿಸ್ಕೊಂಡು ಬರ್ತಿದ್ದೇವೆ. ದೂರದಲ್ಲಿ ನಿಂತ್ಕೊಂಡಂತ ಒಬ್ಬ ವೃದ್ಧ ಸ್ವಾಮೀಜಿಗೆ ಹೇಳ್ದ, ನಿಲ್ಲು ಅಲ್ಲೇ. ಸ್ವಾಮೀಜಿ ನಿಂತ್ಕೊಂಡ್ರು. ತಕ್ಷಣ ಹೇಳಿದ್ರು ವೃದ್ಧ ಹೇಳಿದ, ಏಯ್, ಇವರಿಂದ ಹೆದರ್ಕೊಂಡು ಹೋದರೆ ಉಪಯೋಗ ಇಲ್ಲ, ಎದುರಿಸಬೇಕಾಗಿದೆ ಅವರನ್ನ ಅಂತ. ವಿವೇಕಾನಂದರು ಆಶ್ಚರ್ಯಪಟ್ಟು ಹಿಂದೆ ತಿರುಗಿ ನೋಡ್ತಾರೆ. ಎತ್ತರೆತ್ತರದ ಕೋತಿಗಳು ವಿವೇಕಾನಂದರು ನಿಂತ ತಕ್ಷಣ ಅವು ನಿಂತ್ಕೊಂಡ್ವು. ಯಾವಾಗ ವಿವೇಕಾನಂದರು ತಿರುಗಿದ್ವೋ ಅವರು ನಿಧಾನಕ್ಕೆ ತಿರುಗಿದ್ವು. ವಿವೇಕಾನಂದರು ದಂಡ ಕೈಯಲ್ಲಿದ್ದದನ್ನು ಹಿಡ್ಕೊಂಡು ಒಂದೆಜ್ಜೆ ಮುಂದೆ ಇಟ್ಟರು, ಅಷ್ಟೇ ಕೋತಿಗಳು ಓಡಿ ಹೋದವು. ಇಮ್ಯಾಜಿನೇಷನ್ ಏನು ಅದ್ಭುತವಾಗಿದೆ ಗೊತ್ತಾ ಇದು. ನೀವು ಮೊಬೈಲಲ್ಲಿ ಯಾವತ್ತು ಇದನ್ನು ನೋಡ್ತೀರಲ್ಲ, ಸತ್ತೇ ಹೋಗುತ್ತೆ ಕಲ್ಪನೆ. ನೀವು ಎಷ್ಟು ಇಮ್ಯಾಜಿನೇಷನ್ ಮಾಡ್ಕೊಳ್ತೀರಲ್ಲ, ಅಷ್ಟು ಹೊಸ ಕಲ್ಪನೆಯತ್ತ ನಿಮ್ಮ ಮನಸ್ಸು ಹೊರಳುತ್ತೆ. ಮನಸ್ಸು ಹೊಸತಕ್ಕಾಗಿ ಹಾತೊರಿತಾ ಇರುತ್ತೆ. ಆ ಕಾರಣಕ್ಕೆ ಹೇಳೋದು, ಇನ್ನೊಂದು ಸ್ವಲ್ಪ ವರ್ಷಗಳ ಕಾಲ ಮೊಬೈಲ್ನ ಬಳಕೆ ಹೆಂಗೆ ಮಾಡ್ಕೋಬೇಕು ನೀವು ಅಂತಂದರೆ, ನೀವು ಹೇಳಿದಾಗ ಅದು ಓಪನ್ ಆಗಬೇಕು, ಅದು ಹೇಳಿದಾಗ ನೀವು ಓಪನ್ ಆಗೋದಲ್ಲ. ಈಗೆಲ್ಲ ನಾವು ಹೆಂಗಿದ್ದೀವಿ ಗೊತ್ತಾ? ನಾನೊಂದು ಕಾಲೇಜಿಗೆ ಹೋದಾಗ ಒಬ್ಬ ಹುಡುಗ ಪ್ರಶ್ನೆ ಮಾಡಿದ, ನಂಗೊಂದು ದೊಡ್ಡ ಪ್ರಾಬ್ಲಮ್ ಇದೆ ಸರ್, ಕ್ವೆಶನ್ ಆನ್ಸರ್ನಲ್ಲಿ. ಏನು ಪ್ರಾಬ್ಲಮ್ ಮುಂದೆ? ಸರ್, ನಾನು ಸೈನ್ಸ್ ಬುಕ್ ತೆಗೆದ ತಕ್ಷಣ ನಿದ್ದೆ ಬರುತ್ತೆ ಸರ್, ಮೊದಲನೇದು. ಎರಡನೇ ಪ್ರಾಬ್ಲಮ್ ಏನು ಗೊತ್ತಾ? ಮೊಬೈಲ್ ಪಕ್ಕದಲ್ಲಿರುತ್ತೆ, ಆ ಮೊಬೈಲ್ ನೋಡ್ತಾ ಇದ್ದ ತಕ್ಷಣ ನನಗೆ ಅದರದ್ದು ನೋಟಿಫಿಕೇಶನ್ ಬಂದ ತಕ್ಷಣ ತೆಗೆದು ನೋಡಬೇಕು ಅನ್ಸುತ್ತೆ. ನೋಡಿದ ತಕ್ಷಣ ಒಂದು ಮೆಸೇಜ್ ರಿಪ್ಲೈ ಮಾಡ್ತೀನಿ, ಆ ಕಡೆದು ಒಂದು ರಿಪ್ಲೈ ಬರುತ್ತೆ. 1 ಗಂಟೆ ಚಾಟಲ್ಲಿ ಕಳೆದೋಗ್ಬಿಡುತ್ತೆ ಸರ್, ಪುಸ್ತಕ ಹೋಗೇ ಬಿಡುತ್ತೆ. ಏನು ಮಾಡಬೇಕು? ಐ ಸೆಡ್ ಕೃಷ್ಣ ಗೇವ್ ಅ ಬ್ಯೂಟಿಫುಲ್ ಆನ್ಸರ್. ಕೃಷ್ಣ ಏನು ಆನ್ಸರ್ ಕೊಟ್ಟ ಗೊತ್ತಾ? ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ಬಿಜಾಯತೆ. ಸಂಘ ಇದ್ರೆ ಕಾಮ, ಅದ್ರ ಜೊತೆ ಸಂಪರ್ಕ ಇದ್ರೆ ಕಾಮ. ತಗೋ, ಮೊಬೈಲ್ನ ಪಕ್ಕದ ರೂಮಲ್ಲಿ ಇಡು, ಓದಕ್ಕೆ ಕೂತ್ಕೋ, ಮುಗೀತಲ್ಲ ಪ್ರಾಬ್ಲಮ್ಮು. ನನಗೆ ಭಾಳ ಖುಷಿ ಆಗೋಯ್ತು, ಎಂಥ ಆನ್ಸರ್ ಕೊಟ್ಟಿದ್ದೀನಿ, ಗ್ರೇಟ್ ಅಂಥೇಳಿ ಮನೆಗೆ ಹೋದೆ. ಒಂದು ವಾರ ಆದಮೇಲೆ ಆ ಹುಡುಗ ಕಾಲ್ ಮಾಡಿದ, ಸರ್ ಮೊದಲೇ ಚೆನ್ನಾಗಿತ್ತು, ಈಗ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಎಂದ. ಟೆನ್ಷನ್ ಶುರುವಾಯ್ತು ನನಗೆ, ಏನಾಯ್ತು ಮರ ಇವನಿಗೆ ಅಂತ. ಹುಡುಗ ಏನಂದ ಗೊತ್ತಾ? ಮೊದಲು ಮೊಬೈಲ್ ಎದುರುಗಡೆನೇ ಇರ್ತಿತ್ತು, ನೋಟಿಫಿಕೇಶನ್ ಬಂದಾಗ ಇಲ್ಲೇ ಆನ್ಸರ್ ಮಾಡ್ತಿದ್ದೆ, ಈಗ ಪಕ್ಕದ ರೂಮಲ್ಲಿ ಇರುತ್ತೆ. ಮೊದಲು ನೋಟಿಫಿಕೇಶನ್ ಬಂದಾಗ ಮಾತ್ರ ಆನ್ಸರ್ ಮಾಡ್ತಿದ್ದೆ, ಈಗ ಬಂದಿರ್ಬೋದೇನೋ ಅಂದ್ಕೊಂಡೆ. ನಂಗೆ ಟೈಮ್ ಹೆಂಗೆ ಓಡೋಗ್ಬಿಡುತ್ತೆ ಅಂದರೆ, ಮನಸ್ಸು ಪುಸ್ತಕದ ಮೇಲೆ ನಿಲ್ಲೋದಿಲ್ಲ ಅಂತ. ಇಷ್ಟು ವೀಕಾ? ಛೀ, ಈ ಪರಿ ತಾರುಣ್ಯ, ಇಂಥ ಜನಾಂಗ. ಇವತ್ತಿನ ಭಾರತ ಹೆಂಗಿದೆ ಗೊತ್ತಾ? ನಂಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಬಟ್ ನಂಗೆ ಗೊತ್ತಿಲ್ಲ ನಿಮ್ಮ ಕಾಲದಲ್ಲಿ ನೀವು ಇಂಥದ್ದೇ ಭಾರತ ಉಳಿಸ್ತೀರಾ ಅಂತ. ಐ ಆಮ್ ಪ್ರೌಡ್. ನಾನು ನನ್ನ 45ರಲ್ಲಿರುವಾಗ ಒಂದು ಅದ್ಭುತವಾಗಿರುವಂಥ ಭಾರತವನ್ನ, ಯಾವ ಭಾರತವನ್ನ ನಮ್ಮ ಅಪ್ಪ ನಂಗೆ ಕೊಟ್ಟಿರಲಿಲ್ವೋ ಆ ಭಾರತವನ್ನ ನಾನು ನಿಮ್ಗಳಿಗೆ ಕೊಟ್ಟು ಹೋಗ್ತಾ ಇದ್ದೀನಿ ಅನ್ನೋಂಥ ಹೆಮ್ಮೆ ನನಗಿದೆ. ಎಂಥ ಭಾರತ ಕೊಡ್ತಿದ್ದೀನಿ? ನಮ್ಮಪ್ಪ ನನಗೆ ಭಾರತ ಕೊಡಬೇಕಾದಾಗ, ನಮ್ಮಪ್ಪ ನನಗೆ ಭಾರತವನ್ನು ಕೊಡಬೇಕಾದಾಗ 12ನೇ ಶ್ರೀಮಂತ ರಾಷ್ಟ್ರವನ್ನು ಕೊಟ್ಟಿದ್ರು. ನಾನು ಬಿಟ್ಟು ಹೋಗಬೇಕಾದಾಗ ಜಗತ್ತಿನ 3ನೇ ಶ್ರೀಮಂತ ಭಾರತವನ್ನು ನಿಮಗೆ ಬಿಟ್ಟುಕೊಟ್ಟು ಹೋಗ್ತೀನಿ. ಇದು ನಾನು ನಿಮ್ಗೆ ಕೊಡೋ ಕೊಡುಗೆ. ನಾನು ನಿಮಗೆ ಭಾರತವನ್ನು ಬಿಟ್ಕೊಡುವಾಗ ಎಂಥದ್ದು? ನಮ್ಮ ಅಪ್ಪ ಭಾರತವನ್ನು ಬಿಟ್ಕೊಡುವಾಗ ನನ್ನ ದೇಶದಲ್ಲಿ $50 ಬಿಲಿಯನ್ ಫಾರೆಕ್ಸ್ ಇರಲಿಲ್ಲ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇರಲಿಲ್ಲ. ನಾನು $700 ಬಿಲಿಯನ್ ಬಿಟ್ಕೊಟ್ಟು ಹೋಗ್ತಾ ಇದ್ದೀನಿ. ನಾನು ಎಂಥ ಭಾರತವನ್ನು ಕೊಟ್ಟು ಹೋಗ್ತಾ ಇದ್ದೀನಿ? 80 ಮೆಟ್ರಿಕ್ ಟನ್ಸ್ ನಮ್ಮ ಅಪ್ಪ ಭಾರತವನ್ನು ಕೊಡುವಾಗ ಯಾವ ಭಾರತ ಕೊಟ್ಟಿದ್ರು ಗೊತ್ತಾ ನನಗೆ? ಈ ದೇಶದ ಚಿನ್ನವನ್ನ ಯುರೋಪಿನಲ್ಲಿ ಅಡ ಇಟ್ಟಂತ ಭಾರತವನ್ನ ಕೊಟ್ಟಿದ್ರು. ನಾನು ಅಮೆರಿಕಾದಿಂದ ಚಿನ್ನವನ್ನ ಬಿಡಿಸಿಕೊಂಡು ಬಂದು ಭಾರತದಲ್ಲಿ 80 ಮೆಟ್ರಿಕ್ ಟನ್ಗಳಷ್ಟು ಚಿನ್ನವನ್ನ ಇಟ್ಟಂತ ಹೊಸ ಭಾರತವನ್ನ ಕೊಡ್ತಾ ಇದ್ದೀನಿ. ಐ ಆಮ್ ಪ್ರೌಡ್. ನಮ್ಮಪ್ಪ ಭಾರತವನ್ನು ನನ್ನ ಕೈಲಿ ಕೊಡುವಾಗ ಎಂಥ ಭಾರತವನ್ನು ಕೊಟ್ಟಿದ್ರು ಗೊತ್ತಾ? 16 ದಿನಗಳ ಕಾಲ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡಿ ಜಯಗಳಿಸಿದ ಭಾರತವನ್ನು ಕೊಟ್ಟಿದ್ರು. ನಾನು 4 ದಿನದಲ್ಲಿ ಆಪರೇಷನ್ ಸಿಂಧೂರ್ ಮುಗಿಸಿದ ಹೊಸ ಭಾರತವನ್ನು ಕೊಟ್ಟಿದ್ದೀನಿ. ಏನ್ ಮಾಡ್ತೀರಿ ನೀವು? ನಾನು ಎಂಥ ಭಾರತವನ್ನು ಕೊಟ್ಟಿದ್ದೀನಿ? ನಮ್ಮಪ್ಪ ನನಗೆ ಭಾರತವನ್ನು ಕೊಟ್ಟಾಗ ನಾನು ಇಂಜಿನಿಯರಿಂಗ್ ಓದ್ತಿರ್ಬೇಕಾದ್ರೆ ನೀನು ಏನು ಮಾಡ್ತೀಯಾ ಅಂತ ಕೇಳಿದ್ರೆ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತಿದ್ದೆ. ನಾನು ಎಂಥ ಭಾರತ ನಿರ್ಮಾಣ ಮಾಡಿದ್ದೀನಿ ಗೊತ್ತಾ? ನಾನು ಈಗ ಭಾರತವನ್ನು ನಿಮ್ಮ ಕೈಯಲ್ಲಿ ಕೊಡಬೇಕಾದಾಗ ಸ್ಟಾರ್ಟ್ಅಪ್ಗಳ ಕನಸನ್ನ ಕಟ್ಟಂತ ತರುಣರನ್ನ ನಿರ್ಮಾಣ ಮಾಡಿರುವಂತ ಭಾರತವನ್ನು ಕೊಟ್ಟಿದ್ದೀನಿ. 1,08,000 ಸ್ಟಾರ್ಟ್ಅಪ್ಗಳು ಭಾರತದಲ್ಲಿ. ಅಮೆರಿಕ, ಚೈನಾ ಬಿಟ್ಟರೆ 3ನೇ ದೊಡ್ಡ ಸ್ಟಾರ್ಟ್ಅಪ್ ಹಬ್ ಇಂಡಿಯಾ ನಾ ಮಾಡಿಕೊಟ್ಟಿದ್ದೀನಿ ನಿಮಗೆ. ನೀವೇನು ಕೊಡ್ತೀರಿ ವಾಪಸ್? ಇಟ್ಸ್ ಅನ್ ಓಪನ್ ಚಾಲೆಂಜ್ ಟು ಯು. ನಾನು ಅಂತಿದ್ದೀನಿ ಅಂತ ಅಹಂಕಾರ ಅಂತ ತಿಳ್ಕೊಳ್ಬೇಡಿ. ನಂಗೊಂದು ಹೆಮ್ಮೆ ಇದೆ ಕಣ್ರಯ್ಯ.
ಸಿಸ್ಟರ್ ಕ್ರಿಸ್ಟೈನ್ ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳ್ತಾಳೆ, ಭಾರತ ಅಂತ ವಿವೇಕಾನಂದರು ಮೊದಲ ಬಾರಿಗೆ ಹೇಳಿದ ತಕ್ಷಣ, ಅವರ ಬಾಯಲ್ಲಿ ಭಾರತ ಎನ್ನುವ ಪದವನ್ನ ಮೊದಲ ಬಾರಿಗೆ ಕೇಳಿದ ತಕ್ಷಣ ಭಾರತದ ಮೇಲೆ ಲವ್ ಆಗೋಯ್ತು ನನಗೆ ಅಂತ. ವಾ, ಹೆಂಗೆ ಹೇಳಿರ್ಬೇಕು ಸ್ವಾಮೀಜಿ ಭಾರತ ಅಂತ. ಸಿಸ್ಟರ್ ಕ್ರಿಸ್ಟೈನ್ ಮುಂದುವರೆದು ಏನು ಹೇಳ್ತಾಳೆ ಗೊತ್ತಾ, ಭಾರತ ಎನ್ನುವ ಒಂದು ಪುಟ್ಟ ಪದದಲ್ಲಿ ಇಷ್ಟೆಲ್ಲ ಅರ್ಥ ಅಡಗಿದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಭಾರತ ಅಂದ್ರೆ ಅದಮ್ಯ ವಿಶ್ವಾಸ, ಭಾರತ ಅಂದ್ರೆ ಪರಂಪರೆ, ಭಾರತ ಅಂತಂದ್ರೆ ತ್ಯಾಗ, ಭಾರತ ಅಂದ್ರೆ ಶಕ್ತಿ, ಭಾರತ ಅಂದ್ರೆ ಉತ್ಸಾಹ, ಭಾರತ ಅಂದ್ರೆ ದುಃಖ, ಭಾರತ ಅಂದ್ರೆ ನೋವು, ಎಲ್ಲವನ್ನೂ ತನ್ನೊಳಗೆ ಅಡಗಿಸಿಟ್ಟುಕೊಂಡ ಮೂರಕ್ಷರದ ಈ ಪದ ವಿವೇಕಾನಂದರ ಬಾಯಲ್ಲಿ ಏನ್ ಸುಂದರವಾಗಿ ಬರ್ತಿತ್ತು ಅಂತ ನಂಗೆ ಗೂಸ್ ಬಂಪ್ಸ್ ಬರುತ್ತೆ ಹೇಳಬೇಕಾದ್ರೆ. ಹೆಂಗೆ ಹೇಳಿದ್ದಿರ್ಬೋದು ಸ್ವಾಮಿ ವಿವೇಕಾನಂದರು ಭಾರತ ಅಂತ. ವಿವೇಕಾನಂದರು ಭಾರತ ಅಂದರೆ ರಸಗುಲ್ಲಾದಿಂದ ರಸ ಹೆಂಗೆ ಸುರಿಯುತ್ತಲ್ಲ ಹಂಗೆ ಸುರಿತಾ ಇತ್ತು. ಆದರೆ ನಾವು ಭಾರತ ಅಂದರೆ ಹೆಂಗೆ ಕೇಳಿಸ್ಬೋದು ಯೋಚನೆ ಮಾಡಿ ಮಿತ್ರರೆ. ಹೊಸ ಭಾರತಕ್ಕೆ ನಿಮ್ಮಿಂದ ಬಹಳ ದೊಡ್ಡ ಕನಸಿದೆ. ಈ ಕನಸನ್ನು ನನಸು ಮಾಡಿಕೊಳ್ಳುವಾಗ ನಾವು ನಿದ್ದೆ ಮಾಡಿದರೆ ಆಗೋದಿಲ್ಲ, ನಿದ್ದೆಯಿಂದ ಜಾಗೃತಗೊಂಡು ಹೇಳಬೇಕಾಗಿದೆ. ಹೆಂಗೆ ಹೇಳಬೇಕು? ನಿದ್ದೆಯಿಂದ ಹೇಳುವಾಗಲೂ ಹೆಂಗೆ ಅಂದರೆ ದಿಗ್ ಅಂತ ಎದ್ದು ಕೂತ್ಕೋಬೇಕು, ನಿದ್ದೆ ಕಳಿತು ಮುಂದಕ್ಕೆ ಹೋಗಬೇಕು ಅಂತ. ನಾವು ನಿದ್ದೆಯಿಂದ ಹೇಳೋದಾದರೂ ಹೆಂಗಿದೆ, ಎದ್ದ ಮೇಲೆ 20 ನಿಮಿಷ ಬೇಕು ನಮಗೆ ಹಾಸಿಗೆ ಬಿಟ್ಟು ಬರಲಿಕ್ಕೆ. ಹಾಸಿಗೆ ಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಈಗ ಮೊಬೈಲ್ ಮಾಡ್ತಾ ಒಂದು 10-15 ನಿಮಿಷ ಕಳೆದು ಹೇಳ್ಬೋದಾ? ಹಿಂಗೇನ್ರ ಯೌವನದಲ್ಲಿ? ಇದನ್ನು ಯಾರು ಮಾಡ್ಬೇಕು ಗೊತ್ತಾ? ನಿಮ್ಮ ಮನೇಲಿ ಅಜ್ಜ ಅಜ್ಜಿ ಇರ್ತಾರಲ್ಲ ಅವ್ರು ಮಾಡಬೇಕು. ಅಯ್ಯೋ ಸಡನ್ನಾಗಿ ಎದ್ದರೆ ಸೊಂಟ ನೋವು ಬರುತ್ತೆ ಕಣಪ್ಪ, ಅದಕ್ಕೆ ನಿಧಾನವಾಗಿ ಹೇಳ್ತೀನಿ ಅಂತ. ನಂಗೆ ಯಾವಾಗಲಾದರೂ ಹೇಳ್ತಾರಲ್ಲ, ಮಕ್ಕಳು ಬಲಮಗ್ಗುಲಿಂದ ನಿಧಾನವಾಗಿ, ಹಂಗೇನಿಲ್ಲ ಕಣ್ರ, ಬಲಮಗ್ಗಲು ಎಡಮಗ್ಗಲು ಇಟ್ಕೋಬೇಕು, ರಪ್ ಅಂತ ಎದ್ದು ಮುಂದಿನ ಕೆಲ್ಸಕ್ಕೆ ಹೊರಡ್ಬೇಕಟ್ಟೆ. ನಿಧಾನಕ್ಕೆ ಹೇಳಲಿಕ್ಕೆ ಪುರ್ಸೊತ್ ನಮ್ಗಿಲ್ಲ. ನಮ್ಮ ಜೀವವನ್ನು ಹೆಂಗೆ ದುಡಿಸಬೇಕು ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಒಳ್ಳೆ ಮಾತು ಕೇಳಿಸ್ಕೊಳ್ಳಿ. ಸಾಧ್ಯ ಆದ್ರೆ ಇವತ್ತು ನಿಮ್ಮ ಮನೇಲಿ ನೀವು ಎಲ್ಲಿ ಓದ್ಲಿಕ್ಕೆ ಕೂತ್ಕೊಳ್ತಿರಲ್ಲ ಅಲ್ಲಿ ಬರ್ಕೊಳ್ಳಿ. ವಿವೇಕಾನಂದರು ಹೇಳ್ತಾರೆ, ತುಕ್ಕು ಹಿಡಿಯೋಕ್ಕಿಂತ ಸೌದು ಹೋಗೋದು ಮೇಲು ಅಂತ. ತುಕ್ಕು ಹಿಡಿದು ಹೋಗ್ತೀವಿ ನಾವು, ಕೂತು 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 ಕೂತ ಜಾಗದಲ್ಲಿ ರಸ್ಟ್ ಹಿಡಿದು ಹೋಗ್ತೀವಿ. ಸೌದು ಹೋಗ್ಬೇಕಂಡ್ರೋ. ಸುಮ್ಮನೆ ಕೂತರೆ ನಮಗೆ ಮಂಡಿ ನೋವು ಆಮೇಲೂ ಬರುತ್ತೆ. ಕೆಲಸ ಮಾಡಿದವನಿಗೂ ಮಂಡಿ ನೋವು ಬರುತ್ತೆ. ಚೆನ್ನಾಗಿ ಕೆಲಸ ಮಾಡಿದವನು ಮಂಡಿ ನೋವು ನೋಡಿ ಚೇರ್ ಮೇಲೆ ಕೂತಾಗ ಏನು ಅನ್ಕೋತಾನೆ ಗೊತ್ತಾ, ನಾನು ಯೌವನದಲ್ಲಿ ಹೆಂಗೆ ಕೆಲಸ ಮಾಡಿದ್ದೆ ಗೊತ್ತಾ, ಈ ಕೆಲಸ ಮಾಡ್ಲಿಕ್ಕೆ ಆಗದೆ ಇರೋ ಥರ ಕೂತಿದ್ದೀನಿ ಅಂತ. ಡೋಂಟ್ ವರಿ, ಅದ್ಭುತ ಅಂತ. ಯಾರಾದರೂ ಒಬ್ಬ ಸೈನಿಕ ಅವನು ಕಾಲಿಗೆ ಗುಂಡೇಟ್ ತಿನ್ಕೊಂಡು ಬಂದ, ಹ್ಯಾವ್ ಸೀನ್ ಕ್ಯಾಪ್ಟನ್ ನವೀನ್ ನಾಗಪ್ಪ ಅಂತ ಬೆಂಗಳೂರಲ್ಲಿ ಇದ್ದಾರೆ. ಕಾಲಿಗೆ ದೇಹಕ್ಕೆಲ್ಲ ಏಟು ಬಿದ್ದಿತ್ತು, ಅವ್ರಿಗೆ ಗುಂಡಿನ ಏಟು ಬಿದ್ದಿತ್ತು. ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಅನೇಕ ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ಕೊಂಡು ಇವತ್ತು ಬೆಂಗಳೂರಿನಲ್ಲಿ ಇರ್ತಾರೆ. ಖುಷಿಯಿಂದ ಬರ್ತಾರೆ. ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಕರೆದ್ರೆ ಸ್ಟೇಜ್ ಹತ್ತಬೇಕಾದ್ರೆ ಓಡೋಡಿ ಹತ್ತಾರೆ. ಸರ್ ಹುಷಾರು ಅಂತಂದ್ರೆ ಏನು ಹುಷಾರು? ನಾನು ಆ ಯುದ್ಧದಲ್ಲಿ ಅವತ್ತು ಮಾಡಿದ ಕೆಲಸವನ್ನ ಇವತ್ತಿನ ತರುಣರಿಗೆ ಹೇಳಬೇಕಾದ್ರೆ ಎನರ್ಜಿ 100 ಪಟ್ಟು ಜಾಸ್ತಿ ಆಗುತ್ತೆ ಅಂತಾರೆ. ಯಾಕೆಂದ್ರೆ ಅವರ ದೇಹ ಸೌದಿದೆ, ತುಕ್ಕಿಡದಿಲ್ಲ ಅಂತ. ನಾವು ಸವಿಬೇಕು ಕಣ್ರೋ, ತುಕ್ಕಿಡಲಿಕ್ಕೋಸ್ಕರ ಬಂದಿರೋದಲ್ಲ. ನನ್ನ ಅಪೇಕ್ಷೆ ಅಷ್ಟೇ, ನಾವೆಲ್ಲರೂ ಸ್ವಾಮಿ ವಿವೇಕಾನಂದರಿಗೋಸ್ಕರ ಹೃದಯ ಕೊಡಿ. ನಮ್ಮ ಹೃದಯದಲ್ಲಿ 4 ಭಾಗಗಳಿರ್ತಾವಂತೆ. ಮೇಲೆ 2 ಕವಾಟಗಳು, ಕೆರಡೆರಡು, ಮೇಲೆ 2 ಕಂಪಾರ್ಟ್ಮೆಂಟ್ಗಳು, ಕೆಳಗೆ 2 ಕಂಪಾರ್ಟ್ಮೆಂಟ್ಗಳು. 3 ಕಂಪಾರ್ಟ್ಮೆಂಟ್ ನಿಮಗೆ ಅಂತ ಇಟ್ಕೊಳ್ಳಿ. ಅಪ್ಪ ಅಮ್ಮನಿಗೆ ಒಂದು ಕೊಡಿ, ನಿಮ್ಮ ಕರಿಯರ್ಗೊಂದು ಕೊಡಿ, ಹೆಂಡತಿ ಮಕ್ಕಳಿಗೆ ಅಂತ ಒಂದು ಕೊಡಿ. 1 ಕಂಪಾರ್ಟ್ಮೆಂಟ್ ಬಾಕಿ ಇದೆಯಲ್ಲ, ಆ 1 ಕಂಪಾರ್ಟ್ಮೆಂಟ್ನ ಸ್ವಾಮಿ ವಿವೇಕಾನಂದರಿಗೆ ಅಂತ ಬಿಟ್ಕೊಡಿ. ಏನು ಮ್ಯಾಜಿಕ್ ಆಗತ್ತೆ ಅಂತ ನೋಡಿ. ನಂಗೆ ಭಾಳ ಬಾರಿ ಒಬ್ಬ ಸ್ವಾಮೀಜಿ ಹೇಳೋರು, ಇಷ್ಟು ಮಾತ್ರ ಪ್ರಯತ್ನ ಪಡಿ, ನಾನೇನು ಕೇಳಲ್ಲ. ಇವತ್ತು ಬುಕ್ ಸ್ಟಾಲಿಗೆ ಹೋಗಿ ನಿಮ್ಗೆ ಯಾವ ಪುಸ್ತಕ ಬೇಕು ಅನ್ಸುತ್ತೋ ವಿವೇಕಾನಂದರದ್ದು ಸುಮ್ಮನೆ ನೋಡಿದಾಗ, ನಾನು ಹೇಳಿದ್ನಲ್ಲ, ಒಳಗಿಂದ ಒಂದು ದನಿ ಬರುತ್ತೆ, ಯಾವುದೋ ಒಂದು ದನಿ ಹೇಳುತ್ತೆ ಈ ಪುಸ್ತಕ ಭಾಳ ಚೆನ್ನಾಗಿದೆ ಅಂತ. ಸೈಲೆಂಟಾಗಿ ಆ ಪುಸ್ತಕ ತೊಗೊಂಬಿಡಿ, ಆಯಿತಾ? ಅಕಸ್ಮಾತ್ ಪುಸ್ತಕ ತೊಗೊಳ್ಲಿಕ್ಕೆ ದುಡ್ಡಿಲ್ಲ ಅಂತ ಆದರೆ, ಇರುತ್ತೆ ದುಡ್ಡು, ಸಿನಿಮಾಗೆ ಹೋಗ್ಲಿಕ್ಕೆ ದುಡ್ಡಿರುತ್ತೆ ನಮ್ಮ ಹತ್ರ, ಪುಸ್ತಕ ತೊಗೊಳ್ಲಿಕ್ಕೆ ಮಾತ್ರ ದುಡ್ಡಿರಲ್ಲ. ಫೈನ್, ಅಕಸ್ಮಾತ್ ಇಲ್ಲ ಅಂತ ಆದರೂ ನಾನು ನಿಮ್ಮನ್ನು ಒಂದು ಕೇಳ್ಕೊಳ್ತೀನಿ, ವಿವೇಕಾನಂದರದ್ದು ಒಂದು ಫೋಟೋ ತೊಗೊಂಬಿಡಿ. ಫೋಟೋ ತೊಗೊಂಡು ನೀವು ಎಲ್ಲಿ ಓದ್ಲಿಕ್ಕೆ ಕೂತ್ಕೋತಿರೋ ಅಲ್ಲಿ ಇಟ್ಕೊಳ್ಳಿ. ಓದು ಶುರುವಾಗೋಕ್ಕಿಂತ ಮುಂಚೆ 2 ನಿಮಿಷ ಸ್ವಾಮಿ ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಹೊಸ ಮೆಡಿಟೇಷನ್ ಟೆಕ್ನಿಕ್. ಮೆಡಿಟೇಷನ್ ಮಾಡುವಾಗ ಎಲ್ಲರೂ ಏನು ಹೇಳ್ತಾರೆ, ಕಣ್ಣು ಮುಚ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ. ನಂಗೆ ಗೊತ್ತು ನಮ್ಮ ಹುಡುಗರು ಕಣ್ಣು ಮುಚ್ಚಿದ್ರೆ ಏನೇನು ನೋಡ್ತಾರೆ ಅಂತ. ದೇವರಾಣಿಗೂ ಕಣ್ಣು ಮುಚ್ಚಬೇಡಿ, ಕಣ್ಣು ತೆಗೆದಿಟ್ಕೊಳ್ಳಿ. ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಬಿಲೀವ್ ಮೀ, ಒಂದು ಅದ್ಭುತವಾಗಿರುವಂಥ ಎನರ್ಜಿಯನ್ನು ಸ್ವಾಮಿ ವಿವೇಕಾನಂದರು 2 ನಿಮಿಷದಲ್ಲಿ ಹರಿಸ್ತಾರೆ. ಡೈಲಿ ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ ಇಷ್ಟು ಮಾಡಿ, ಆಮೇಲೆ ನೋಡಿ ಮ್ಯಾಜಿಕ್ ಹೆಂಗಾಗುತ್ತೆ ಅಂತಂದರೆ, ಒಂದು 2 ತಿಂಗಳು 3 ತಿಂಗಳು ಕಳೆಯೋಷ್ಟೊತ್ತಿಗೆ ನಿಮಗೆ ಅನ್ಸುತ್ತೆ ಐ ಆಮ್ ಚೇಂಜ್ಡ್, ಏನೋ ಬದಲಾವಣೆ ಬಂದ್ಬಿಟ್ಟಿದೆ ನನ್ನೊಳಗೆ ಅಂತ, ಏನೋ ಎನರ್ಜಿ ನನ್ನೊಳಗೆ ಹರಿತಾ ಇದೆ ಅಂತ ಅನ್ಸತ್ತಲ್ಲ. ಆಗ ನಿಮ್ಗೆ ಅನ್ಸುತ್ತೆ
ಇವತ್ತು ತರುಣನಾದೆ ನಾನು, ಇವತ್ತು ಯೂತ್ಫುಲ್ನೆಸ್ ನನಗೆ ಬಂತು. ಇಲ್ಲದೆ ಹೋದರೆ 18ರಲ್ಲೂ 88 ಥರ ಆಡುವಂಥವನಾಗಿರೋ ಬದಲು ನಾನು 88ರಲ್ಲೂ 18ವನಾಗಿರೋದಕ್ಕೆ ಏನು ಮಾಡಬೇಕು ಅನ್ನೋ ಪ್ರಯತ್ನವನ್ನು ಇವತ್ತಿನಿಂದ ಮಾಡ್ತೀವಿ ಅಂತಂದರೆ ಅದು ವಿವೇಕಾನಂದರು ನಮಗೆ ಕೊಡುವಂಥ, ನಿಸ್ಸಂಶಯವಾಗಿ ನಮ್ಗೆ ಕೊಡುವಂಥ ಒಂದು ಗ್ರೇಟ್ ಸಂದೇಶ ಆಗಿರುತ್ತೆ. ಸ್ವಾಮಿ ವಿವೇಕಾನಂದರು ಈ ಪರಿವರ್ತನೆಯನ್ನು ನಮ್ಮ ಬದುಕಲ್ಲಿ ತರಲಿ ಅಂತ ನಾನು ಅತ್ಯಂತ ಪ್ರೀತಿಯಿಂದ ನಿಮ್ಗೆಲ್ರಿಗೂ ಹಾರೈಸ್ತಾ, ಪ್ರೀತಿಯಿಂದ ಕೇಳಿದ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ವಂದೇ ಮಾತರಂ, ಜೈ ಹಿಂದ್. ಒಂದ್ಸಲ ಭಾರತ್ ಮಾತೆಗೆ ಜೈಕಾರ ಹಾಕಣ್ವಾ ಜೋರಾಗಿ. ಎಲ್ಲರೂ ಎದ್ದಿದ್ದೀರಾ ಅಂತ ತೋರಿಸ್ಬೇಕು. ಎರಡೂ ಕೈಗಳನ್ನ ಗಾಳಿಗೆ ಎತ್ತಿ ಬೀಸಬೇಕು. ಒಂದ್ಸಲ ಜೋರಾಗಿ ನನ್ನ ಜೊತೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಜೈ ಅಂತ ಆಗ್ಬಾರ್ದು. ಜೈ ಕೊಟ್ರೆ ಹೆಂಗಿರ್ಬೇಕು ಅಂತಂದ್ರೆ ನನ್ನ ಭಾರತ್ ಮಾತಾ ಕಿ ಮುಗಿದ ತಕ್ಷಣ ಜೈ ಅಂತ ಬರಬೇಕು. ಕೊಡ್ತೀರಿ? ಲೈ ಜೈ ಕೊಡೋದು ಹಂಗೆ ಕಣ್ರ. ಒಂದ್ಸಲ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ ವಂದೇ, ಜೈ ಹಿಂದ್.